ಅಯ್ಯೋ ಖುಷಿನಾ, ಎಷ್ಟು ಖುಷಿ. ಎಷ್ಟು ವರ್ಷದಿಂದ ನಾನು ಅನ್ಕೊಂತಿದ್ದೆ ಏನಂತ ಗೊತ್ತಾ, ನಮಗ ಹಣೆ ಬರ ಇನ್ನ ಕಳೆದಿಲ್ಲ, ಅದಕ್ಕೆ ಅದು ಸಿಕ್ಲಿಲ್ಲ, ನಮ್ ಕರ್ಮ ಕಳಿಬೇಕು, ಅವಾಗೂ ಅವರು ಇಂಥ ಮೇಧಾವಿಗಳು ನಮ್ಗೆ ಸಿಕ್ಬೇಕು. ಅಲ್ಲಪ್ಪ, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಇಷ್ಟಿಷ್ಟು ದೊಡ್ಡವ್ರು, ನಿಮ್ಗಿಂತ ದೊಡ್ಡವರು, ಇಷ್ಟು ಚಿಕ್ಕ ವಯಸ್ಸಿಗೆ 70 ವರ್ಷದ್ದು ಅವರು ಅನುಭವ ನಿಮ್ಗಿದೆಯಲ್ಲ. ಭಗವಂತ ಏನ್ ಇಟ್ಟಿದಾನಪ್ಪ ನಿಮ್ಗೆ, ಆ ಬುದ್ಧಿ, ಆ ವಿದ್ಯೆ. ಒಂದು ಅಲ್ಲ, ನಾವು ನಿಮ್ಗೆ ಹೇಳ್ಕೊಡ್ಬೇಕು ಅಂತ, ನೀವು ದೊಡ್ಡವ್ರಿಗೆಲ್ಲ ಹೇಳ್ತಿರಲ್ಲ. ತಾಳ್ಮೆ, ಇನ್ನೂ ಸಮಾಧಾನ ತಾಳ್ಮೆ ಕೊಡ್ಲಿ, ಆಯ್ತಾ? ನೀವೆಲ್ಲರೂ, ನಾನಂತೂ ಯಾರೇನ್ ಹೇಳ್ತಾರ ನನ್ಗಂತೂ ಗೊತ್ತಿಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಆದ್ರೆ ನಾವ್ ನೋಡಿಲ್ಲ. ನಾನಂತೂ ದಿನ ಆಶೀರ್ವಾದ ಮಾಡ್ತೀನಿ. ಏನಂತ ಗೊತ್ತಾ, ಈ ಹುಡುಗ ಯಾವತ್ತೂ 100 ವರ್ಷದ ಮೇಲೆ ಬದುಕ್ಬೇಕು, ಇನ್ನಷ್ಟು ಜನ ಕೇಳ್ಬೇಕು. ಎಷ್ಟೋ ಜನಗಳ ಮನ್ಸು ತಣ್ಣಗಾಗಿದೆ, ಎಷ್ಟೋ ಸಾಯೋರೆಲ್ಲ ಬದುಕಿದ್ದಾರೆ. ಈ ಹುಡುಗನಿಂದ ಎಷ್ಟೋ ಜನಕ್ಕೆ ಉಪಕಾರ ಆಗ್ಬೇಕು ಭಗವಂತ. ನನ್ನ ಆಯುಷ್ಯ ಆ ಹುಡುಗನಿಗೂ ಕೊಡು, 100 ವರ್ಷ ಚೆನ್ನಾಗಿರ್ಲಿ ಮಗ. ಇಷ್ಟು ವಯಸ್ಸಿಗೆ ಏನಪ್ಪ ತಿಳುವಳಿಕೆ ನಿಮ್ಗೆ? ಏನಿದೆಯೋ ಏನೋ ಭಗವಂತನ್ ಬೇಡ್ತಾ ಇರ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ. ನಿಮ್ ತಾಯಿಗೆ, ನಿಮ್ಗೆ, ನಿಮ್ ತಂದೆ ತಾಯಿ, ನಿಮ್ಮ ತಂದೆ ಬಿಟ್ಬಿಡಿ ಆಯ್ತಾ, ನನ್ನ ಪರಿಸ್ಥಿತಿನೇ ಅಮ್ಮದು. ಆದ್ರೆ ಆ ಅಜ್ಜಿ ತಾತ ಕೈ ಹಿಡ್ಕೊಂಡ್ ನಿಮ್ ಸಾಕಿದ್ರು. ನೀವು ಅತ್ತೆ ಮಾವ, ನಿಮ್ಮಮ್ಮ, ನೀವು ಇವಾಗ ಏನೋ ತಗ್ಗು ಬಂಟಿಗಿದ್ದೀರಾ ಅಂತ. ಆದ್ರೆ ನೀವು ಅವರೆಲ್ಲಾ ಹೇಳಿದ್ದು ಮಾಡಿದ್ದು ಎಲ್ಲಾನು ನೀವು ಕೇಳೋದೇ ಕರೆಕ್ಟ್. ಅವರೆಲ್ಲ ಬಿದ್ದದ್ದು ಅನುಭವಿಸಿ ಮಾಡಿದ್ದೆಲ್ಲ ನಿಮ್ಗಂತೂ ಅದು ನಿಮ್ ಪಾದದವ್ರಿಗೆ ಬರೋದೇ ಬೇಡ. ಒಳ್ಳೇದು ಸಿಕ್ಲಿ, ಒಳ್ಳೆ ಮಗು ಸಿಕ್ಲಿ ನಿಮ್ಗೆ, ನಿಮ್ಮನ್ನ ಅರ್ಥ ಮಾಡ್ಕೊಳೋ ಅಂತ ಮಗು ಸಿಕ್ಲಿ, ದೇವರಲ್ಲಿ ಬೇಡ್ತೀನಿ. ಆದ್ರೆ ಮಾತ್ರ ಇವ್ರು ಬಿದ್ದಿದ್ ಮಾತ್ರ ನಿಮ್ಗೆ ಹೇಳ್ತಾರೆ, ನೀವ್ ಯಾರಿಗ್ ಹೇಳ್ಕೊಳೋದು ಬೇಡ. ಇವ್ರ ನಮ್ಮಂತವ್ರಿಗೆ ನೀವು ಸಮಾಧಾನ ಹೇಳೋರಂತೆ. ನಿಮ್ಗಂತೂ ಆ ತರ ಕೆಟ್ಟದ್ದು ಯಾವ್ದು ಸಿಗೋದ್ ಬೇಡ. ನನ್ನ ಇಡೀ ನನ್ನ ಜೀವನದಲ್ಲಿ ನಿಮ್ಮ ಮಾತು ಕೇಳಿದ್ಮೇಲೆ ನನಗೂ ಸಮಾಧಾನ. ನನ್ನಷ್ಟು ನಾನು ಹೇಳೋ ಮಾತುಗಳೆಲ್ಲ ತಿಳ್ಕೊಂಡು ಎಷ್ಟೋ ನೋಡು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ ಜೊತೆಲಿ, ಎಷ್ಟೋ ನಾನು ತಿಳ್ಕೊಂಡು ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಹೇಳ್ತಾ ಇರ್ತೀರಲ್ಲ, ತಿಳ್ಕೊಂಡಿದ್ದೀನಿ ಅದ್ರಲ್ಲಿ. ನಾವ್ ಎಷ್ಟು ದೊಡ್ಡವರಾದ್ರೂ, ಎಷ್ಟು ಕಲ್ತರೂ ಸಾಲದು, ಚಿಕ್ಕವರಾದ್ರೂ ಅವ್ರು ಹೇಳಿದ್ದು ಕೇಳ್ಬೇಕು. ನಾವು ಕಲಿಯೋ ಜಾಸ್ತಿ ಇರ್ತವೆ. ಸತ್ಯ ಸತ್ಯ. ಅಲ್ವಾ? ದೊಡ್ಡ ಮಾತು. ಏನಾದ್ರೂ ಕಷ್ಟ ಇದ್ರೆ ನಾನು ನಿಮ್ಗೆ ಅಡ್ರೆಸ್ ಕೊಟ್ಟೆ ಮನೆ ಆರ್ಡರ್ ಮಾಡ್ತೀನಿ, ದುಡ್ಡು. ಅಯ್ಯೋ ಏನಿಲ್ಲ ಏನಿಲ್ಲ, ಈ ನಂಬರ್ ಯಾವತ್ತೂ ನಿಮ್ಗೆ ಆತರ ಬೇಡ. ಭಗವಂತ ಯಾವತ್ತೂ ನಿಮ್ಗೆ ಒಬ್ರ ಹತ್ರ ಕೈ ಚಾಚಿದ್ದೀರಾ, ಒಬ್ರ ಹತ್ರ ಏನು ಅನ್ಸ್ಕೊಂಡೆ ಹಾಡ್ದೆ ಏನು ಮಾಡ್ದೆ, ಭಗವಂತ ನಿಮ್ಮನ್ನ ಯಾವತ್ತೂ ಎಲ್ಲಾರ ಮುಂದೆ ದೇವ್ರ ತರ ಇವಾಗ ಹೆಂಗ್ ನೋಡ್ತಿದಾರ ಅದಕ್ಕಿಂತ ಹೆಚ್ಚಾಗಿ ನೋಡೋಂಗೆ ಇಟ್ಟಿರ್ಲಿ. ಅಲ್ಲ, ಹೇಳ್ತೀನಿ, ಆಶೀರ್ವಾದ ಮಾಡ್ತೀನಿ. ಭಗವಂತ ಯಾವತ್ತೂ ಚೆನ್ನಾಗಿಟ್ಟಿರ್ತಾನೆ, ಇನ್ನು ಮುಂದೆ ಚೆನ್ನಾಗಿಟ್ಟಿರ್ತಾನೆ, ಇವಾಗೂ ಇಟ್ಟಿದ್ದಾನೆ, ಇಡ್ತಾನೆ. ಆದ್ರೆ ಆಯ್ತಾ, ನಮ್ಮ ಅಮ್ಮನ ಜೊತೆ ಹಂಚ್ಕೋಬಹುದು ಭಗವಂತ. ಆ ನಿಮ್ಮ ಅಜ್ಜಿ ತಾತಗೆ ಆಯ್ತಾ, ನಿಮ್ಮಮ್ಮಗೆ, ತಂದೆ ಬಿಟ್ಬಿಡಿ ಪಕ್ಕಕ್ಕೆ, ನಮ್ ಕತೆನೆ ಬಿಟ್ಬಿಡಿ. ನಾನು ಬಿಟ್ಬಿಟ್ಟಿನಿ, ನನ್ ಮಗನ್ಗೆ ಹೇಳಲ್ಲ, ಗೊತ್ತು. ಅದಕ್ಕೆ ಇದು ನಿಮ್ಗೆ, ನಿಮ್ ಕುಟುಂಬಕ್ಕೆ, ನಿಮ್ಮ ಅತ್ತೆ ಮಾವ, ನಿಮ್ಮಮ್ಮ, ನಿಮ್ಗೆ ಭಗವಂತ ಆಯುಷ್ ಆರೋಗ್ಯ ಭಾಗ್ಯ ಇನ್ನಿಷ್ಟು ಕೊಟ್ಟು, ಇದೇ ಜ್ಞಾನೋದಯ, ಯಾವ ಆಸ್ತಿ ಐಶ್ವರ್ಯ ಕೊಡ್ಲಿ ಭಗವಂತ. ಏನು ಪ್ರೇರಣೆ ಇದೆಯೋ ಅದ್ ಕೊಡ್ಲಿ. ಜ್ಞಾನೋದಯ ಅಂತ ಇನ್ನು ಹೆಚ್ಚಾಗಿ ಕೊಟ್ಟು, ಇನ್ನಿಷ್ಟು ಕೊಟ್ಟು, ನಿಮ್ಮನ್ನು ಒಂದು ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಗೆ ತಗ್ಗಟ್ಟಾಗಿ ಆಯ್ತಾ, ಭಗವಂತ ನಿಮ್ಮನ್ನು ಒಂದ್ ಮನೆ ಮಾಡಿಟ್ಟು, ಆ ತಾಯಿನ ಬಂದು ನಿಮ್ ಬಂಧು ಬಳಗನ್ ನೋಡ್ಕೊಂಡು, ಅತ್ತೆ ಮಾವ, ನಿಮ್ ಅಜ್ಜಿ ತಾತನ ಇಲ್ದಿದ್ರೆ ನಿಮ್ಮ ಅಮ್ಮನ, ನಿಮ್ಮ ಬಂಧುಗಳ್ ನೋಡ್ಕೊಂಡು, ನಿಮ್ಗ ಎಲ್ಲ ಸರಿ ಹೊಂದ್ಕೊಂಡು ಅಂತ ಒಳ್ಳೆ ಹುಡುಗಿ ಸಿಕ್ಕಿ ನೀವು ಒಂದ್ ಮನೆಯವರಾಗಿ. ನಮಸ್ತೆ ಅಣ್ಣ. ನಮಸ್ಕಾರ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀವಪ್ಪ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ. ಬೆಂಗಳೂರು? ಹಾ. ಈ ಮುಂಚೆ ಫೋನ್ ಮಾಡಿದ್ರಾ ನೀವು? ಕರೆ ಮಾಡಿದ್ರಾ? ಇಲ್ಲ, ಈಗ ತರ ಮಾಡಿದ್ದು, ಈಗ ಕನೆಕ್ಟ್ ಆಯ್ತು. ಓ, ಇದೇ ಮೊದ್ಲು? ನಮ್ಮಪ್ಪ ನೋಡ್ತಾರೆ ನಿಮ್ದು. ಯಾರು? ನಮ್ಮಮ್ಮ ಅವರು ತುಂಬಾ ದಿನದಿಂದ ನೋಡ್ತಾರೆ. ಓ ಹೌದಾ? ಸುಮ್ನೆ ಯಾವಾಗ್ಲಾದ್ರೂ ಮಾಡಿ ನೋಡು ಕನೆಕ್ಟ್ ಆಗುತ್ತೇನೋ ಅಂತ ಅಂತಿದ್ರು. ಈಗ ಇದು ಏನು ಸುಮ್ನೆ ಮಾತಾಡ್ತಿದ್ರಲ್ಲ, ಅವ್ರ ಯಾರ ಜೊತೆನೋ ಮಾಡ್ದೆ ಕನೆಕ್ಟ್ ಆಯ್ತು. ಅಯ್ಯೋ ದೇವ್ರೆ, ಎಂತ ಹಣೆ ಬರ ನೋಡಿ, ಕನೆಕ್ಟ್ ಆಗ್ಬಿಟ್ಟಿದೆ. ನಾವಮ್ಮ ಕೈಲಿ ಕೊಡ್ತೀನಿ ನೋಡಿ.
ಅಪ್ಪ ಚೆನ್ನಾಗಿದ್ದೀರಾ ಶ್ರೀನಿವಾಸು? ಬಹಳ ಚೆನ್ನಾಗಿದ್ದೀನವ್ವ, ನೀವು ಹೇಗಿದ್ದೀರಿ? ಅಪ್ಪ ನಾವು ಚೆನ್ನಾಗಿದ್ದೀವಿ, ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಅಮ್ಮ ಚೆನ್ನಾಗೈತಾ? ಬಹಳ ಚೆನ್ನಾಗಿದ್ದಾರವ್ವ. ಓ, ನಿಮ್ಮ ಮಗ ಫೋನ್ ಮಾಡ್ಬಿಟ್ಟಿದ್ದಾರೆ. ಅಪ್ಪ ಡೈಲಿ ನೀವು ಸುಮಾರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ 6 ತಿಂಗಳಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. 3-4 ವರ್ಷ ಆಯ್ತು. ಒಂದ್ ದಿವ್ಸನೂ ಸಿಗ್ಲಿಲ್ಲ. ನಮ್ಗೆ ಹಣೆ ಬರಹ ಇರ್ಲಿಲ್ಲ. ನೋಡ್ರಿ ಇವತ್ತು ನಮ್ಮ ಹುಡ್ಗಾಗ್ ಹೇಳ್ತಿದ್ದೆ ಯಾವಾಗ್ಲೂನು, ಹಾ. ನೋಡಪ್ಪ ಹಿಂಗೆ ಪಾಪ ನೀವು ಡೈಲಿ ನಿಮ್ಮ ಪ್ರೋಗ್ರಾಮ್ ನೋಡೋದೇನಪ್ಪ, ಆಯ್ತಾ? ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ಫೋನಲ್ಲಿ ಹಾಕೊಂಡು ಎಲ್ಲಾ ಕೆಲ್ಸಗಳು ಆಗ್ತವೆ. ಅದ್ರಲ್ಲಿ ಡೈಲಿ ನಿಮ್ಗೆ ದೇವ್ರಾಣೆಗೂ ಆಶೀರ್ವಾದ ಕೊಡೋದೆ ನಿಮ್ ತಾಯಿಗೆ, ನಿಮ್ಗೆ. ನಮ್ಮ ಅದೃಷ್ಟ ಇವತ್ತು ಸಿಕ್ಕಿರೋದು ನಿಜವಾಗ್ಲು. ಬಹಳ ಬಹಳ ಖುಷಿ ನೋಡಿ ನೀವು. ಅಯ್ಯೋ ಖುಷಿನಾ, ಎಷ್ಟು ವರ್ಷದಿಂದ ನಾನು ಅನ್ಕೊಂತಿದ್ದೆ ಏನಂತ ಗೊತ್ತಾ, ನಮಗ ಹಣೆ ಬರ ಇನ್ನ ಕಳೆದಿಲ್ಲ, ಅದಕ್ಕೆ ಅದು ಸಿಕ್ಲಿಲ್ಲ, ನಮ್ ಕರ್ಮ ಕಳಿಬೇಕು, ಅವಾಗೂ ಅವರು ಇಂಥ ಮೇಧಾವಿಗಳು ನಮ್ಗ್ ಸಿಕ್ಬೇಕು. ಅಲ್ಲಪ್ಪ, ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಇಷ್ಟಿಷ್ಟು ದೊಡ್ಡವ್ರು, ನಿಮ್ಗಿಂತ ದೊಡ್ಡವರು, ಇಷ್ಟು ಚಿಕ್ಕ ವಯಸ್ಸಿಗೆ 70 ವರ್ಷದ್ದು ಅವರು ಅನುಭವ ನಿಮ್ಗಿದೆಯಲ್ಲ. ಭಗವಂತ ಏನ್ ಇಟ್ಟಿದಾನಪ್ಪ ನಿಮ್ಗೆ, ಆ ಬುದ್ಧಿ, ಆ ವಿದ್ಯೆ ಒಂದು. ಅಲ್ಲ, ನಾವು ನಿಮ್ಗೆ ಹೇಳ್ಕೊಡ್ಬೇಕು ಅಂತ, ನೀವು ದೊಡ್ಡವ್ರಿಗೆಲ್ಲ ಹೇಳ್ತಿರಲ್ಲ ಸಮಾಧಾನ ಎಲ್ಲಾನುವೆ. ನಿಮ್ ಮಾತಿಗೆ ಎಷ್ಟೊಂದ್ ಜನ ಪ್ರಾಣ ತಗೊಳೋರು, ಆಯ್ತಾ, ಮನ್ಸು ಕೆಟ್ಟಿರೋರು, ಆಯ್ತಾ, ತಲೆ ಕೆಟ್ಟಿರೋರು ಹೋಗ್ತಿದ್ರು. ನಿಮ್ಮ ಪ್ರೋಗ್ರಾಮ್ ಇಂದ ಎಷ್ಟೊಂದ್ ಜನ ಉಳಿದಿದ್ದಾರೆ ಗೊತ್ತಾ? ಸಾವಿರಾರು ಜನನಪ್ಪ, ಹೇಳಕ್ ಸಾಧ್ಯನೇ ಇಲ್ಲ. ಹೇಳ್ಬೋದು ನೋಡು. ನಿಮ್ಮನ್ನ ಹೊಗಳ್ತಾ ಇಲ್ಲಪ್ಪ ನಾನು, ಆಯ್ತಾ, ಹೊಗಳ್ತಿಲ್ಲ. ದೇವ್ರು ಕೊಟ್ಟಿರೋ ನಿಮ್ಗೆ ಅದು ಬುದ್ಧಿ. ಆದ್ರೆ ಲಕ್ಷಾಂತರ ಜನ ನಿಮ್ಗೆ ಕಾರ್ಯಕ್ರಮಗಳಿಗೆ ಕಾಯ್ತಾ ಇರ್ತಾರೆ. ನಿಮ್ಮ VIP ಗಳಿದಾರಲ್ಲ, ಮಿನಿಸ್ಟರ್ಗಳು, ಅವ್ರಿ ಎಲ್ಲ ಅವ್ರ ಫೋನ್ ಸಹ ಸಿಗುತ್ತೇನೋ, ನಿಮ್ಗಂತೂ ನಂಬರ್ ನಮಗ್ ಸಿಕ್ಕೋದೇ ಇಲ್ಲ. ಅಪ್ಪ ಖಂಡಿತ ಸತ್ಯವಾಗ್ಲು ನಿಜವಾಗ್ಲು ನೋಡು, ಒಂದ್ ಮಿನಿಸ್ಟರ್ ಆಗೋದ್ ಹೆಚ್ಚಲ್ಲ, ಅವ್ರ 100ರಷ್ಟು ನೀವ್ ಹೆಚ್ಚಾಗಿದ್ದೀರಾ, ಅಷ್ಟೇ ಸಾಕು ನಿಮ್ಗೆ. ಹಾಗೇನಿಲ್ಲವ, ಬಹಳ ದೊಡ್ಡ ಮಾತು. ಆದ್ರೆ ನೀವು ಇರೋದ್ ನಿಜ ಹೇಳ್ಬೇಕು, ಯಾರಾದ್ರೂ ಆಗ್ಲಿ. ದೊಡ್ಡ ಮಾತೇನಿಲ್ಲ, ನೀವಿರೋದು ಅದೇ ತರ ಇದ್ದೀರಾ. ಆ ಮಹಾತಾಯಿನ ನಮ್ಮನು ಏನು ಅಯ್ಯಮ್ಮ ಏನ್ ಕಷ್ಟ ಪಡ್ತೋ, ಏನ್ ಮಾಡ್ತೋ, ಅನ್ನ ತಿಂತೋ, ನೀರ್ ಕುಡಿತೋ, ಏನೋ ನಿಮ್ ಹೊಟ್ಟೆಯಲ್ಲಿ ನಿಮ್ಮನ್ನ ಹಡ್ದ್ಬಿಟ್ಟಿದ್ದಾರೆ. ಅವ್ರ ಹೊಟ್ಟೆಯಲ್ಲಿ ಅವ್ರ ಏನ್ ಬಾಧೆ ಪಟ್ರು, ಸುಖ ಪಟ್ರು ನನಗಂತೂ ಗೊತ್ತಿಲ್ಲ, ಹೇಳ್ತಾ ಇರ್ತೀರಾ. ನೀವಂತೂ ಆ ಭಕ್ತ ಪ್ರಹ್ಲಾದನ ಹೊಟ್ಟೆನಲ್ಲಿದ್ದಾಗ ಏನ್ ಆಲಿಸ್ತಿದ್ನೋ ಅದ್ ಆಲಿಸ್ಕೊಂಡೇ ಹುಟ್ಟಿದೀರಾ. ನಿಮ್ಮನ್ನ ಹೊಗಳ್ತಾ ಇಲ್ಲ ನಾನು. ಎಷ್ಟು ಖುಷಿ ಆಗ್ತಾ ಐತೆ ಗೊತ್ತಾ? ನೋಡಿ, ನಿಮ್ಮ ಪ್ರತಿ ಪದ, ಪ್ರತಿ ಅಕ್ಷರಗಳು ನೀವು ಈ ಕುರಿತು ಎಷ್ಟು ಆಶೀರ್ವಾದ ಮಾಡಿದ್ದೀರಿ. ನನಗೆ ಬಹಳ ಸಂತೋಷ. ಹೇಳೋಕೆ ಪದಗಳೇ ಇಲ್ಲಪ್ಪ. ಹೇಳೋಕೆ ಯಾಕೆ ಗೊತ್ತಾ, ಇಷ್ಟೊಂದೆಲ್ಲ ನಾನ್ ನೋಡಿದೀನಿ. ನಿಮ್ಮ ಒಂದು ನಂಬರ್ಗೆ ಎಷ್ಟು ಸರಿ ಫೋನ್ ಮಾಡಿ ಬರ್ಲಿಲ್ಲ, ನಮ್ಗೆ ಹಣೆ ಬರ ಇಲ್ಲ ಬಿಡು, ಯಾವಾಗೋ ಸಿಗುತ್ತೆ ನಮ್ಗೆ ಅದೃಷ್ಟ ಇದ್ದಾಗ ಅನ್ಕೋತಿದ್ದೆ. ನನ್ ಮಗ ಹೆಂಗೋ ಹಚ್ಬಿಟ್ಟ. ದೇವ್ರಾಣೆ, ನಮ್ಗೆ ಯಾವ ದೇವಸ್ಥಾನಗಳು ಅವು ಇವು ಅವಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾಕೆ ಗೊತ್ತಾ, ಹೋಗ್ಬಿಡ್ತೀರಿ. ನಿಮ್ ಮನ್ಸು ಭಗವಂತ ಅದೆಷ್ಟು ತಾಳ್ಮೆ ಕೊಟ್ಟಿದ್ದಾನೆ, ಎಷ್ಟು ಸಮಾಧಾನ ಕೊಟ್ಟಿದ್ದಾನೆ. ನಾವ್ ಇಷ್ಟಿಷ್ಟು ವಯಸ್ಸಾದ್ರೂ ಸ್ವಲ್ಪ ದುಡುಕ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ. ಅದೇನಪ್ಪ ಅಷ್ಟೊಂದು ಕತೆ ಒಂದ್ ದಿವಸ ಎಲ್ಲ ಹೇಳೋ ತನಕ ಅದೆಷ್ಟು ಸೈಲೆಂಟ್ ಆಗಿ ಕೇಳ್ಕೊಂಡ್ ಮಾಡ್ಕೊಂಡು ಎಂತ ಸಮಾಧಾನ ಕೊಟ್ಟಿದ್ದಾನಪ್ಪ ಭಗವಂತ ನಿಮ್ಗೆ. ತಾಳ್ಮೆ, ಇನ್ನೂ ಸಮಾಧಾನ ತಾಳ್ಮೆ ಕೊಡ್ಲಿ, ಆಯ್ತಾ? ನೀವೆಲ್ಲರೂ, ನಾನಂತೂ ಯಾರೇನ್ ಹೇಳ್ತಾರ ನನ್ಗಂತೂ ಗೊತ್ತಿಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಆದ್ರೆ ನಾವ್ ನೋಡಿಲ್ಲ. ನಾನಂತೂ ದಿನ ಆಶೀರ್ವಾದ ಮಾಡ್ತೀನಿ. ಏನಂತ ಗೊತ್ತಾ, ಈ ಹುಡುಗ ಯಾವತ್ತೂ 100 ವರ್ಷದ ಮೇಲೆ ಬದುಕ್ಬೇಕು, ಇನ್ನಷ್ಟು ಜನಕ್ಕೆ ಹೇಳ್ಬೇಕು. ಎಷ್ಟೋ ಜನಗಳ ಮನ್ಸು ತಣ್ಣಗಾಗಿದೆ, ಎಷ್ಟೋ ಸಾಯೋರೆಲ್ಲ ಬದುಕಿದ್ದಾರೆ. ಈ ಹುಡುಗನಿಂದ ಎಷ್ಟೋ ಜನಕ್ಕೆ ಉಪಕಾರ ಆಗ್ಬೇಕು ಭಗವಂತ. ನನ್ನ ಆಯುಷ್ಯ ಹುಡುಗನಿಗೂ ಕೊಡು, 100 ವರ್ಷ ಚೆನ್ನಾಗಿರ್ಲಿ ಮಗ. ಇಷ್ಟು ವಯಸ್ಸಿಗೆ ಏನಪ್ಪ ತಿಳುವಳಿಕೆ ನಿಮ್ಗೆ? ಏನಪ್ಪ ನಾವ್ ಕೇಳಿದಕ್ಕೆ ಉತ್ತರ ಕೊಡಪ್ಪ ನೀನು. ಏನ್ ತಿಳುವಳಿಕೆ ಇಲ್ಲವ್ವ.
27 ವರ್ಷ, 28 ವರ್ಷ, 30 ವರ್ಷ ಆಗ್ಲಿನಪ್ಪ. ಇಷ್ಟು ವಯಸ್ಸಿಗೆ ಯಾರು ಮನುಷ್ಯರಾದವ್ರು ಯಾರು ಹಿಂಗಿರಲ್ಲ. ನೀವೇನ್, ನಾನು ಹೊಗಳ್ತಾ ಇಲ್ಲ. ಇಷ್ಟು ವಯಸ್ಸಲ್ಲಿ ನಾವ್ ಎಷ್ಟು ಬಿದ್ದು ಎಲ್ಲ ಅನುಭವಿಸ, ಎಲ್ಲಾರು ಕತೆ ಹೇಳ್ತಾರಲ್ಲಪ್ಪ, ನಿಮ್ ಜೊತೆಲಿ ಎಲ್ರು ಕತೆ ಹೇಳಲ್ವಾ? ಹೌದು. ಕತೆಗಳೆಲ್ಲ ನನ್ನ ಜೀವನದಲ್ಲೇ ಇದೆ, ಹೇಳ್ಕೊಳಲ್ಲ, ಯಾರಿಗೂ ಹೇಳಲ್ಲ. ನಾನೇನ್ ಅನ್ಕೊಂತೀನಿ ಗೊತ್ತಾ, ನಿಮ್ಮನ್ ಮಾತಾಡ್ಬೇಕು ಅಂತ ಇಷ್ಟ. ಯಾಕೆ ಗೊತ್ತಾ, ನಾವು ನಿಮ್ ಜೊತೆ ಹೇಳ್ಕೋಬೇಕು ಅಂದ್ರೆ ನಮ್ಗೆ ನಾಚಿಕೆ ಆಗುತ್ತಪ್ಪ. ಯಾಕವ ನಾಚಿಕೆ? ಇಲ್ಲ, ನಮ್ಮ ಮಗುನೇ ನೀವು ನಾನ್ ನಿನ್ ತಾಯಿ ಜೊತೆಲಿ ಮಗು ಹೇಳ್ಕೊಂತಾನೆ, ಮಗು ಜೊತೆಲಿ ತಾಯಿ ಹೇಳ್ಕೊಂತಾರ. ಖುಷಿ ಆಯ್ತಪ್ಪ. ನೋಡುವ, ಇಲ್ಲಿ ಯಾವಾಗ ಒಬ್ಬ ಮನುಷ್ಯ ರೋಗ ಬಂದು ಆಸ್ಪತ್ರೆಗೆ ಹೋಗುತ್ತಾನೆ, ಆ ರೋಗ ಬಂದಿರುವುದು ಸ್ವಯಂ 70 ವರ್ಷದ ಅಜ್ಜಿ ಆದ್ರೂ ಅವನು ಒಂದು ವೇಳೆ 22 ವರ್ಷದ ಹೊಸ ಡಾಕ್ಟರ್ ವೃತ್ತಿಗೆ ಸೇರಿನವನಾದ್ರು, ಅಯ್ಯೋ ಈತ ಚಿಕ್ಕ ಡಾಕ್ಟರು, ಚಿಕ್ಕ ವಯಸ್ಸವನು, ರೋಗ ಹೇಳ್ಕೊಳ್ಳದೆ ಅದು ಹೆಂಗಪ್ಪ ಅಂದ್ರೆ ರೋಗಿ ಕಥೆ ಏನಾಗ್ಬೇಕು? ಬೇಡ ಅನ್ಲಿಲ್ಲ. ನೀನೇನು 40-50 ವರ್ಷದ ಹುಡುಗನೇನಪ್ಪ, ಏನ್ರಲ್ಲಿ ಏನ್ ನೋಡಿದ್ಯಪ್ಪ ಮಗ ನೀನು? ಅಲ್ಪ ಹಾಲು ಕುಡ್ದೆ ಮೊನ್ನೆ, ಇವಾಗ ನೀರ್ ಕುಡಿತಾ ಇದೀಯ. ಏನ್ ಚಿಕ್ಕಿದ್ದೀನಲ್ವೇನಪ್ಪ ನೀನು ಏನೇನ್ ನೋಡಿದ್ಯಪ್ಪ? ಏನು ನೋಡಿಲ್ವಲ್ಲಪ್ಪ ನಿನ್ ಲೈಫಲ್ಲಿ, ಆಯ್ತಾ? ಅಂತದು ನೀನು ಎಷ್ಟು ಚೆನ್ನಾಗ್ ಅವ್ರಿಗೆ ಜ್ಞಾನೋದಯ ಭಕ್ತ ಪ್ರಹ್ಲಾದ, ಆಯ್ತಾ, ಇದ್ನಲ್ವಾ ಪ್ರಹ್ಲಾದನೇ ನೀನಪ್ಪ. ನಾನು ಹೇಳೋದವ್ವ, ಯಾವಾಗಲೂ ಮನುಷ್ಯ ಹೇಗೆ ಗರ್ಭಗುಡಿಯಲ್ಲಿರುವ ಮೂರ್ತಿ ಇಡೀ ದೇವಸ್ಥಾನದಷ್ಟು ದೊಡ್ಡದಾಗಿರಲ್ಲ. ಮೂರ್ತಿ ಚಿಕ್ಕದಾದರೂ ಇಡೀ ದೇವಸ್ಥಾನ ನೋಡ್ಲಿಕ್ಕೆ ಯಾರೂ ಬರದೇ ಇದ್ರು ಕೇವಲ ಗರ್ಭಗುಡಿಯಲ್ಲಿರೋ ಪುಟ್ಟ ಮೂರ್ತಿಯನ್ನು ನೋಡಿ ಕೈ ಮುಕ್ಕೊಂಡು ತುಂಬ ಹೊತ್ತು ನಿಂತ್ಕೊಳ್ತಾರೆ, ಹೌದಲ್ಲ? ಅದಕ್ಕೆ ದೊಡ್ಡವರು ಹೇಳಿದ್ರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಂದರೆ ಹೇಗೆ ಒಂದು ಮಾವಿನ ಹಣ್ಣು, ಪುಟ್ಟ ಮಾವಿನ ಹಣ್ಣು ಒಂದು ಇಡೀ ದೊಡ್ಡ ಮನುಷ್ಯನ ದೇಹಕ್ಕೆ ಆನಂದವನ್ನು, ರುಚಿಯನ್ನು, ಸಂತೋಷವನ್ನು, ಆಹ್ಲಾದವನ್ನು ಕೊಡುತ್ತೋ, ಹಾಗೆ ಮಾವಿನ ಹಣ್ಣು ಬಹಳ ಚಿಕ್ಕದಿರ್ಬೋದು, ಅದನ್ನು ತಿನ್ನುವ ಮನುಷ್ಯ ಬಹಳ ದೊಡ್ಡವ. ಆ ಇಡೀ ದೊಡ್ಡ ಮನುಷ್ಯನಿಗೆ ಚಿಕ್ಕ ಮಾವಿನ ಹಣ್ಣು ಎಷ್ಟು ಆನಂದ, ರುಚಿ ಕೊಡುತ್ತೆ, ಹೌದಲ್ಲ? ಹಾಗಾಗಿ ಲೋಕದಲ್ಲಿ ಆಕಾರ ಮುಖ್ಯವೇ ಅಲ್ಲ. ಹೇಗೆ ಒಂದು ಹೋಗ್ತಾ ಇರೋ ನದಿಯ ಮೇಲೆ ಹೋಗ್ತಾ ಇರುವಂತಹ ಒಂದು ದೋಣಿಗೆ ಒಂದು ಚಿಕ್ಕ ತೂತಾದರೂ ಆ ಚಿಕ್ಕ ತೂತಲ್ಲಿ ಬಂದ ಪುಟ್ 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 ನೀರು ಒಂದು ಹಂತ ಆದಮೇಲೆ ಆ ದೋಣಿಯನ್ನೇ ಮುಳುಗಿಸಿಬಿಡುತ್ತೆ ಅಲ್ವಾ? ಹಾಗಾಗಿ ನನ್ನ ನಂಬಿಕೆ ಏನಂದರೆ, ಇವನ್ ನಿಮ್ಮ ಆ ಮಗು ಯಾವುದೋ ಒಂದು ಮನೆಯ ದುಃಖದ ಪರಿಸ್ಥಿತಿಯಲ್ಲಿ ನೀವು ಯಾರೂ ಮಾಡದ ಪವಾಡ, ನೀವು ಯಾರೂ ಮಾಡದ ಮಹತ್ ಕಾರ್ಯವನ್ನು ಆ ಮಗು ಮಾಡಿ ಇಡೀ ಮನೆಯನ್ನು ಯಾವುದೋ ದುರಂತದಿಂದ ಕಾಪಾಡಬಹುದು. ಹಾಗೆ ನನ್ನ ನಂಬಿಕೆ ಏನಂದರೆ, ನೀವು ನನ್ನ ದೇಹವನ್ನು ನೋಡ್ತಾ ಇರೋದಾದರೆ ನನ್ನ ಅನುಭವ ಬಹಳ ಜನ್ಮಗಳದ್ದು. ಯಾಕಂದರೆ ನಾನು ವಯಸ್ಸಿನಲ್ಲಿ ಅವಶ್ಯವಾಗಿ ನೀವು ಹೇಳ್ದಂಗೆ ಬಹಳ ಚಿಕ್ಕವನಿರ್ಬೋದು, ಆದರೆ ತಿಳುವಳಿಕೆ ಅದು ಜನ್ಮಗಳಿಂದ ಬಂದಂಥದ್ದು. ಅದು ನನ್ನ ತಿಳುವಳಿಕೆ ಆದರೂ, ನಿಮ್ಮ ತಿಳುವಳಿಕೆ ಆದರೂ, ಯಾರ ತಿಳುವಳಿಕೆ ಆದರೂ ಅಷ್ಟೇ. ಕೆಲವರು ಬಹಳ ಅಲ್ಪಾಯುಷಿಗಳು ಬಂದು ಹೋದರು, ಮಹಾತ್ಮರು, ಆದರೆ ಅವರು ಬದುಕಿದ್ದು ಕಡಿಮೆ ವರ್ಷ, ಆದರೆ ಅವರು ಲೋಕದಲ್ಲಿ ಮಾಡಿದ ಪರಿಣಾಮ ಇದೆಯಲ್ಲ, 100 ವರ್ಷ ಬದುಕಿದವನು ಅದನ್ನು ಮಾಡಲಿಕ್ಕಾಗಲ್ಲ. ಕೆಲವರು ಹಂಗಿರ್ತಾರೆ, ಬಹಳ ಚಿಕ್ಕ ವಯಸ್ಸಿಗೆ ಬಹಳ ದೊಡ್ಡ ಪರಿಣಾಮ. ನಿಮ್ಮದಂತೂ ಅದ್ಭುತ ಬಿಡಪ್ಪ. ನೋಡು, ನಾನು ಹೊಗಳ್ತಾ ಇಲ್ಲಪ್ಪ, ನಾನು ಹೇಳ್ತಾ ಇದ್ದೀನಿ ಇರೋದು. ನಿಮ್ಮದಂತೂ ಅದ್ಭುತ. ಆ ತಾಯಿ ಏನ್ ಪುಣ್ಯ ಮಾಡಿದ್ರು, ಮಹಾತಾಯಿ. ನಮ್ಮನು ನಿಮ್ಮಂತ ಮಗನ್ ಪಡೆಯಕ್, ನನ್ನ ಮಗನು ನಿಮ್ ತರ ಇದ್ದಾನೆ ಅಂದ್ರೆ ನಿಮ್ ಜ್ಞಾನೋದಯ ಇಲ್ಲ. ಮಗ ಚಿಕ್ಕದು 20 ವರ್ಷ ಮಗ, ಈ ಜೂನ್ ಬಂದ್ರೆ 20ರಲ್ಲಿ ಬೀಳುತ್ತೆ ಅಂದ್ರೆ ಜ್ಞಾನೋದಯ. ನಾನು ಹೇಳ್ಕೊಟ್ಟಿದ್ದು ಮಾಡಿದ್ದೆಲ್ಲ ಕೇಳ್ತೈತೆ, ಆದ್ರೆ ಜ್ಞಾನೋದಯ ಇಷ್ಟೊಂದಿಲ್ಲ. ನಿಮ್ಗೆ ಜ್ಞಾನೋದಯ, ಋಷಿಗಳ ಜ್ಞಾನೋದಯ ಇದೆಯಪ್ಪ. ಅಂದ್ರೆ ಮಗನು ಒಳ್ಳೆಯವನೇ, ನಾನ್ ತಾಯಿ ಮಗ ನಿಮ್ ತರನೇ ಇದ್ದೀವಿ. ಮಗ ಹೇಳಿದ ಮಾತು ಕೇಳ್ಕೊಂಡೆಲ್ಲ ಇದ್ದಾನೆ, ಬಂಗಾರ ಮಗು ಅಪ್ಪ. ಆದ್ರೆ ಜ್ಞಾನೋದಯ ಅಂತೂ ನಿಮಗ್ ಜ್ಞಾನೋದಯ ಇಲ್ಲ. ಮಗ ಈಗಿನ ಕಾಲದಲ್ಲಿ ಏನೇನ್ ಹೇಳ್ಕೊಡ್ತೀನಿ ಮಾಡ್ತೀನಿ, ಅವೆಲ್ಲ ಇದೆ ಅಪ್ಪ, ತೊಂದ್ರೆ ಇಲ್ಲ. ತಾಯಿ ಬಂಗಾರ ಮಗುವೆ. ತಾಯಿಯ ಇಚ್ಛೆಯನ್ನ, ತಾಯಿಯ ಕಷ್ಟವನ್ನ ಅರಿತು ನಡೆಯುವ ಮಕ್ಕಳು ಸಾಕು, ಜ್ಞಾನೋದಯದ ಮಕ್ಕಳು ಬೇಡ. ಆ ತಾಯಿ ಕಷ್ಟ ಅರ್ಥ ಮಾಡಿಕೊಂಡು ಯಾವುದಕ್ಕೂ ಹೆಚ್ಚು ಹಠ ಮಾಡದೆ, ತಾಯಿ ಇಚ್ಛೆಯಂತೆ ತಾಯಿಯ ಕಷ್ಟ ನೋಡಿ ಬದುಕುವ ಮಕ್ಕಳಾಗ್ಬಿಟ್ರೆ ಸಾಕಲ್ವ? ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡು ಬದುಕುವ ಮಕ್ಕಳು ಸಾಕು, ತುಂಬಾ ಜ್ಞಾನಿಗಳೇನು ಬೇಕಿಲ್ಲ.
ಹೌದು. ಇನ್ನೊಂದೇನ್ ಗೊತ್ತೇನಪ್ಪ, ನಾನೇನು ಹೇಳ್ಕೊಳಲ್ಲ, ನೀವ್ ಹೇಳ್ತಾ ಇರ್ತೀರ ಎಲ್ಲ ಕೇಳಿಸ್ಕೊತೀನಿ ಆಯ್ತಾ. ನಿಮ್ ಜೊತೆಲಿ ಹೇಳೋಕೆನೆ ಇದು. ಸುಮ್ಮನೆ 2 ಪದ ಹೇಳ್ತೀನಿ. ಗಂಡನಲ್ಲಿ ಯಾವ್ದು ನೋಡ್ಲಿಲ್ಲ, ಬರೀ ನರ್ಕ ನೋಡಿದ್ದೆ. ಆದ್ರೆ ಮಗು ಬುದ್ಧಿ ಬಂದಾಗಿಂದ ಅಮ್ಮನ ಏನ್ ಕಷ್ಟಪಟ್ಟು ನಾನ್ ಸಾಕ್ತು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಿಮ್ ತರ ನಾನ್ ಹಾಕಿದ್ ಗೆರೆ ದಾಟೆಲ್ಲ ದುಡ್ದು ನೋಡು 15 ವರ್ಷಕ್ಕೆ ಕೆಲ್ಸಕ್ಕೋದೆ, ಸ್ವಲ್ಪ ಬಿಟ್ಬಿಟ್ಟು ದುಡಿದು ತಗೊಂಬಂದು ನನ್ ಕೈಲಿ ಕೊಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡ್ ಬಂಗಾರ ಮಗು ಸಾಕಪ್ಪ, ಇಷ್ಟ ಮಾತ್ರ ಇದ್ರೆ ನನ್ ಜನ್ಮ ಸಾರ್ಥಕ ಅಂದ್ರೆ ಜ್ಞಾನೋದಯ ನಿಮ್ಮದಿಲ್ಲಪ್ಪ. ಚಿಕ್ಕ ಹುಡುಗ ಅವನು, ನಿಮಗ್ ಚೆನ್ನಾಗಿದೆ ಜ್ಞಾನೋದಯ. ಈ ಋಷಿಗಳಿಗಿದ್ದಂಗಿದೆ ನಿಮ್ಗೆ ಜ್ಞಾನೋದಯ. ಆದ್ರೆ ಅಷ್ಟಿಲ್ಲ. ನಿಮ್ಮ ಕತೆ ಕೇಳ್ತಾ ಇರ್ತಾನೆ, ನಾವ್ ಕೇಳ್ತೀವಿ, ನೀವ್ ಹೇಳ್ತಾ ಇರ್ತೀರಲ್ಲ ಬೇರೆಯವ್ರಿಗೆ. ನೋಡು ಎಷ್ಟೊಂದು ಟೈಮಲ್ಲಿ ಕೇಳ್ತೀರ ಸಮಾಧಾನವಾಗಿ. ಅವ್ರೇನಾದ್ರೂ ಹೇಳ್ದಾಗ ನೀವ್ ಹೇಳ್ತೀರಲ್ಲ ಬೈದು, ತಪ್ಪಿಲ್ಲ ಅದು, ನಿಮ್ಮಲ್ಲಿ ಮೋಸ ಇಲ್ಲ. ನೋಡು ಬುದ್ಧಿ ಹೇಳ್ತೀರ, ಎಲ್ಲ ಚೆನ್ನಾಗಿ ಹೇಳ್ತೀರಾ. ತಪ್ಪಿದ್ದಾಗ ಬೈದ್ ಬುದ್ಧಿ ಹೇಳ್ತೀರಾ, ವೆರಿ ಗುಡ್ ಅದು. ನಾವು ನೀವ್ ಹೇಳ್ತಾ ಇದ್ದಾಗ ನಾವು ನಕ್ಕು 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 ಮಾಡುತ್ತೀವಿ. ಆಮೇಲೆ ಅವ್ರು ಯಾರೋ ಕುರಿ ಕಾಯೋರು ಹೇಳಿದ್ರಲ್ಲ ಅವ್ರ ಕತೆ ಸರು ಅಂತ. ಅಪ್ಪ ನೀವ್ ಹೇಳ್ತಾ ಇರ್ತೀರಲ್ಲ, ಅಯ್ಯೋ ನಮ್ದು ಒಂದ್ ಜನ್ಮನ ಏನಪ್ಪ ವಿಡಿಯೋ ಕಾಲ್ ಮಾಡ್ಕೊಂಡು ಹಿಂಗೆ ಸೌಸ್ಬಿಟ್ಟೆ ನನ್ ಜನ್ಮ. ಇವೆಲ್ಲ ಪಾಯಿಂಟ್ಗಳಾಗ್ತೀರಾ, ಏನೇನೋ ಡೈಲಾಗ್ಗಳು ಹೇಳ್ತೀರಾ. ನಮ್ಮದು ಒಂದ್ ಜನ್ಮ. ಅಪ್ಪ ನೀವ್ ಹೇಳ್ತೀರ, ನಾವ್ ನಕ್ಕು 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 ನಮ್ ಖುಷಿ. ನೀವು ನಮ್ ಮನೇಲಿ ನಾವ್ ಇಬ್ರೇ ಸೈಲೆಂಟ್ ಆಗಿರುತ್ತೆ. ನಾವ್ ಟಿವಿನೂ ಹಾಕಲ್ಲ, ನಿಮ್ ಕಾರ್ಯಕ್ರಮ ಹಾಕೊಂಡ್ ನಾನು ನನ್ ಮಗ ಕೇಳ್ಕೊಂಡ್ ನಕ್ಕು 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 ಮಾಡ್ಬೋದಕ್ಕ. ಅಂದ್ರೆ ನಮ್ಗಿಂತ ಚಿಕ್ಕ ವಯಸ್ಸಿನವ್ರು ಬಂದೆಲ್ಲ ಲವ್ ಸ್ಟೋರಿ ಹೇಳ್ಕೊಳ್ಬೇಕಾದ್ರೆ ಚೆನ್ನಾಗ್ ಅವ್ರು ಹೇಳ್ತಿದ್ರ. ಏನಪ್ಪ ಅವ್ರು ಹೇಳ್ತಾ ಇರ್ತಾರೆ ಏನೇನೋ ಕತೆಗಳು. ಅಯ್ಯೋ ನಾವದು ಒಂದ್ ಜನ್ಮ ವೇಸ್ಟ್ ಮಾಡ್ಕೊಂಬಿಟ್ವಲ್ಲಪ್ಪ. ಈ ವಯಸ್ಸು 27, ಅವ್ರು 16, 15, 12ಕ್ಕೆ ಮುಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನೋ ಇದಿರಂಗಿದೀವಿ ಅಂದಾಗ ನಂಗೆ ಅದ್ ನೆನ್ಸ್ಕೊಂಡ್ ತುಂಬಾ ನಗ ಬಂದ್ಬಿಡ್ತೇನೆ ನಾನು ನನ್ ಮಗಗೆ. ಹೌದೌದು, ನಾನು ಈ ತರ ಸ್ವಲ್ಪ ನನ್ನನ್ನೇ ನಾನು ಜೋಗ್ ಮಾಡ್ಕೊಳ್ತಾ ಇರ್ತೀನಿ. ಈಗ ನಮ್ಮ ಅಮ್ಮನ ಹತ್ರನೂ ನಮ್ಮ ಮನೆಯಲ್ಲ ಮಾತಾಡ್ಬೇಕಾದ್ರು ಹೇಳ್ತೀನಿ ಹಿಂಗೆ ಏನೋ ಒಂದು ಚಿಕ್ಕ ಪುಟ್ಟ ಲವ್ ಸ್ಟೋರಿ. ನನಗಿಂತ ಇನ್ನೂ 5-6 ವರ್ಷದವರೆಲ್ಲ ಮದ್ವೆ ಕಾರ್ಡ್ ಕೊಡಕ್ ಬಂದಿದ್ರು ಕಣ. ಅಂದ್ರೆ ಸಂಪಾಯಿತಾಗಿ ನಾನ್ ಬಿದ್ಬಿಡ್ತೀನಿ. ಹೌದಪ್ಪ. ಹಿಂಗೆಲ್ಲ ಅಂದ್ರೆ ಯಾವಾಗ ಬೇರೆಯವರನ್ನ ನಗೆಪಾಟ್ಲು ಮಾಡೋದಕ್ಕಿಂತ ನಮ್ಮನ್ನ ನಾವು ನಗೆಪಾಟ್ಲು ಮಾಡ್ಕೊಳ್ಳೋದು ಬಹಳ ಒಳ್ಳೇದಲ್ವೇ? ಒಂದ್ ಮಾತು ಹೇಳ್ತೀನಿ, ಏನಿದೆಯೋ ಏನೋ ಭಗವಂತನ್ ಬೇಡ್ತಾ ಇರ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ನಿಮ್ ತಾಯಿಗೆ, ನಿಮ್ಗೆ, ನಿಮ್ ತಂದೆ ತಾಯಿ, ನಿಮ್ಮ ತಂದೆ ಬಿಟ್ಬಿಡಿ ಆಯ್ತಾ, ನನ್ನ ಪರಿಸ್ಥಿತಿನೇ ಅಮ್ಮದು. ಆದ್ರೆ ಅಜ್ಜಿ ತಾತ ಕೈ ಹಿಡ್ಕೊಂಡ್ ನಿಮ್ ಸಾಕಿದ್ರು. ನೀವು ಅತ್ತೆ ಮಾವ ನಿಮ್ಮಮ್ಮ ನೀವು ಇವಾಗ ಏನೋ ತಗ್ಗು ಬಂಟಿಗಿದ್ದೀರಾ ಅಂತ. ಆದ್ರೆ ನೀವು ಅವರೆಲ್ಲಾ ಹೇಳಿದ್ದು ಮಾಡಿದ್ದು ಎಲ್ಲಾನು ನೀವು ಕೇಳೋದೇ ಕರೆಕ್ಟ್. ಅವರೆಲ್ಲ ಬಿದ್ದದ್ದು ಅನುಭವಿಸಿ ಮಾಡಿದ್ದೆಲ್ಲ ನಿಮ್ಗಂತೂ ಅದು ನಿಮ್ ಪಾದದವ್ರಿಗೆ ಬರೋದೇ ಬೇಡ. ಒಳ್ಳೇದು ಸಿಕ್ಲಿ, ಒಳ್ಳೆ ಮಗು ಸಿಕ್ಲಿ ನಿಮ್ಗೆ, ನಿಮ್ಮನ್ನ ಅರ್ಥ ಮಾಡ್ಕೊಳೋ ಅಂತ ಮಗು ಸಿಕ್ಲಿ ದೇವ್ರಲ್ಲಿ ಬೇಡ್ತೀನಿ. ಆದ್ರೆ ಮಾತ್ರ ಇವ್ರು ಬಿದ್ದಿದ್ ಮಾತ್ರ ನಿಮ್ಗೆ ಹೇಳ್ತಾರೆ, ನೀವ್ ಯಾರಿಗ್ ಹೇಳ್ಕೊಳೋದು ಬೇಡ. ನಮ್ಮಂತವ್ರಿಗೆ ನೀವು ಸಮಾಧಾನ ಹೇಳೋರಂತೆ. ನಿಮ್ಗಂತೂ ಆ ತರ ಕೆಟ್ಟದ್ದು ಯಾವ್ದು ಸಿಗೋದ್ ಬೇಡ. ಆಶೀರ್ವಾದ ಆಶೀರ್ವಾದ. ಬಹಳ ಬಹಳ ಸಂತೋಷ. ನಿಜವಾಗ್ಲೂ ಸಂತೃಪ್ತವಾಯ್ತು. ಅಂದ್ರೆ ಸಂತೃಪ್ತ ಏನಾಯ್ತಪ್ಪ ನಮಗೆ. ಎಷ್ಟು ನಿಮ್ಮ ಸಿಗ್ಲಿಲ್ಲ ಎಷ್ಟು ವರ್ಷಗಳಿಂದ ಗೊತ್ತೇನಪ್ಪ. ಏನಾದ್ರು ಅನ್ಕೊಳ್ಳಿ, ನಿಮ್ಮ 3-4-5 ವರ್ಷನೇ ಆಯ್ತು ಸಿಗ್ಲಿಲ್ಲ. ಇವತ್ತು ನೋಡು ಅದೃಷ್ಟ ಇತ್ತು. ಮತ್ ನೀವು ನನ್ಗೆ ಹೇಳ್ತೀರಿ 1 ಗಂಟೆ 2 ಗಂಟೆ ಹೆಂಗ್ ಕೇಳ್ತೀರಪ್ಪ ಅಂತ. ನೀವು 5 ವರ್ಷ ಕಾದಿದ್ದೀರಿ. ನಿಮ್ದೆಂತ ಸತ್ಯವಾಗ್ಲೂನಪ್ಪ 5 ವರ್ಷ ನಿಮ್ಮೊಂದು ಮಾತಿಗೆ ಅಂದ್ರೆ ಡೈಲಿ ನಿಮ್ ಮುಖ ನೋಡ್ತೀವಿ, ನಿಮ್ಮ ಮಾತಾಡೋ ಕತೆ ಕೇಳ್ತೀವಿ, ಅವ್ರಿಗೆ ಹೇಳೋದೆಲ್ಲ ಕೇಳ್ತೀವಿ. ನಿಮ್ ಮುಖ ಡೈಲಿ ನೋಡ್ತೀನಿ ನಾನು. ದೇವ್ರ ಬೇಡ್ಕೊಂತೀನಿ ಏನಂತ, ಮಗು ಮಾತಾಡೋಣ ಅಂದ್ರೆ ಒಂದ್ ದಿವಸ ಸಿಕ್ಲಿಲ್ಲ. ಮಗ ಎಲ್ಲ ಈ ವಯಸ್ಸಾಗಿ ಮಗ ಎಲ್ಲಾರ್ಗು ಹೇಳ್ತೈತೆ, ಈ ವಯಸ್ಸಿಗೆ ಮಗ ಏನ್ ಕಂಡೈತೆ, ನಾವ್ ಇಷ್ಟು ವಯಸ್ಸಾಗಿ ಇಷ್ಟು ಬಿದ್ದದ್ದೇ ನಮ್ಗ್ ಸಾಧ್ಯವಿಲ್ವೇ, ಆ ಮಗ ಹೆಂಗ್ ಹೇಳ್ತೈತೆ ಎಲ್ಲಾರ್ಗು. ಏನಪ್ಪ ಭಗವಂತ ಇನ್ನ ಜ್ಞಾನೋದಯ ಕೊಡು, ಇನ್ನ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಹುಡುಗಿನ್ ಕೊಡು ಆಯ್ತಾ. ಅಜ್ಜಿ ಅತ್ತೆ ಮಾವನ ಅವ್ರ ತಾಯಿನ ಚೆನ್ನಾಗ್ ನೋಡ್ಕೊಳೋ ಅಂತದ್ ಕೊಡು ಅಂತ ಎಲ್ಲ ಕೇಳ್ಕೊತೀನಿ. ಆಯುಷ್ ಕೇಳ್ಕೊಂತೀನಿ. ಏನೇನು ಆಯುಷ್ ಇದ್ದಿದ್ರೆ 150-200 ವರ್ಷ ಕೊಡಪ್ಪ ಆ ಹುಡ್ಗನ್ಗೆ ಅಂತ ಕೇಳ್ತಾ ಇದ್ದೆ. ಯಾಕ್ ಗೊತ್ತಾ, ನಿಮ್ಮಂತವ್ರು ಇದ್ರೆ ಇನ್ನಷ್ಟು ಜನ ಎಷ್ಟು ಪ್ರಪಂಚ. ಇನ್ನೊಂದ್ ಏನ್ ಗೊತ್ತೇನಪ್ಪಾ,
ಪ್ರಪಂಚದಲ್ಲಿ ಎಲ್ಲಾರು ಕೇಳ್ತಾರೆ, ಉತ್ತರ ಕರ್ನಾಟಕದವ್ರದೇ ಜಾಸ್ತಿ ಕಥೆಗಳು. ಹೌದು ಹೌದು ಬರೀ ಹೆಣ್ಣು ಮಕ್ಳು ಅವ್ರದೇ ಲವ್ ಕೇಸುಗಳು. ನಾನು ತುಂಬಾ ಆಲ್ಸಿದ್ದೀನಿ. ನಮ್ ಬೆಂಗಳೂರು ಈ ಕಡೆ ಕರ್ನಾಟಕ ಕಡೆ ಜಾಸ್ತಿ ಇಲ್ಲ. ಈ ಉತ್ತರ ಕರ್ನಾಟಕದ ಅವರೇ ಏನಪ್ಪ ಹೆಣ್ಣು ಮಕ್ಕಳು ಹುಟ್ಟಕ್ಕಿಲ್ಲ, ಬೆಳೆಯಕ್ಕಿಲ್ಲ, 12-13 ಅವ್ರದೇ ಹುಡುಗಿದಿರ್ದೇ ಕೇಸುಗಳು ಅಲ್ವಾ? ನಿಜ ನಿಜ ನಿಜ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಎಷ್ಟೊಂದ್ ಸಮಾಧಾನ. ಅಪ್ಪ ಭಗವಂತ ಇನ್ನಿಷ್ಟು ನಿಮ್ಗೆ ಇದೇ ಸಮಾಧಾನ ಎಲ್ಲ ಕೊಟ್ಟು ಭಗವಂತನು ಇದೇ ಪ್ರೀತಿ ವಿಶ್ವಾಸ ಒಂದು ಅಷ್ಟು ಜನಕ್ಕೆ ಹೇಳಿ ಅವ್ರ ಸಮಾಧಾನವಾಗಿಟ್ಟು, ಎಷ್ಟೋ ಜನ ಕಣ್ಣೀರ್ ಸುರ್ಸೋರ್ ಕಣ್ಣೀರು ನೋಡು, ನೀವ್ ಹತ್ರ ಇಲ್ಲ, ಎದುರು ಇಲ್ಲ, ಅವ್ರನ್ನ ಎದುರು ಹೋಗಿ ಮಾತಾಡಕ್ಕೆ ಇಲ್ಲ, ಹತ್ರ ಇಲ್ಲ ಅವ್ರನ್ನ ಕಣ್ಣೀರ್ ಒರ್ಸಕ್ಕೆ, ಅವ್ರು ಸುಧಾರ್ಸಕ್ಕೆ ಮಾಡಕ್ಕೆ, ಕೈಯಲ್ಲಿ ಕೊಡೋದು ಏನು ಬೇಕಾಗಿಲ್ಲಪ್ಪ. ಭಗವಂತ ನಿಮ್ಮ ಫೋನ್ ಕರೆಗೆ ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ಗೊತ್ತಾ? ಅವನ್ ಮಾತುಕತೆ ಕೇಳೋದಕ್ಕೆ. ನಾವ್ ಎಷ್ಟ್ ಸರಿ ನನ್ ಮಗ ನಾನು ಏನೋ ಸಿದ್ದರಾಮಯ್ಯ ಕೂಡ ಇಲ್ವಲ್ಲೋ, ಇದು ಫೋನ್ ಮಾಡೋಣ ಅಂದ್ರೆ ಅಯ್ಯಪ್ಪನ ಸಿಗ್ತಾನೇನೋ, ಈ ಹುಡ್ಗ ಸಿಕ್ಕೋದೇ ಇಲ್ವಲ್ಲೋ ಅಂತ ಎಷ್ಟು ಸರಿ ಹೇಳಿದಿನ ನನ್ ಮಗಗೆ. ಅವ್ರಿಗಿನ ಹೆಚ್ಚಿನ ಆದವ್ರು ನೀವು. ಅವರು ಗ್ರೇಡ್ಗಳಲ್ಲಿದೆ, ನೀವು ದೊಡ್ಡ ದೇವ್ರ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಈ ವಯಸ್ಸಿಗೆ. ಇರ್ಲಿ ಬಾ, ನಿಮ್ಮೆಲ್ಲ ಆ ಪದಗಳ ಮಾಲೆ, ಆ ಮಾತಿನ ಹಾರವನ್ನು ನನ್ನ ಹೃದಯಕ್ಕೆ ಅರ್ಪಿಸಿಕೊಳ್ಳುತ್ತೀನಿ. ನನಗೆ ನಿಜವಾಗಿಯೂ ಕೆಲವೊಮ್ಮೆ ಸಾರ್ಥಕತೆ ಅನ್ಸೋದು ನಿಮ್ಮಂಥವರ ಹೃದಯಕ್ಕೆ ಆ ಮಾತುಗಳು ತಲುಪಿ. ತಾಯಿ ಆಶೀರ್ವಾದ ಮಗನಿಗೆ ಯಾವತ್ತೂ ಇರುತ್ತಪ್ಪ. ನನ್ನ ಮಗನ್ಗೆ ಹೆಂಗ್ ಆಶೀರ್ವಾದ ಮಾಡ್ತೀನೋ, ನೀವು ನನ್ ಮಗ ಅನ್ಕೊಂಡಿರೋದು ನಿಮ್ಗೂ ಅದೇ ಆಶೀರ್ವಾದ ಕೊಡ್. ದೂರ ಇದ್ದೀನಿ, ನೋಡ್ಲಿಲ್ಲ ಮಾಡ್ಲಿಲ್ಲ, ಇವತ್ತೇ ನಿಮ್ಮನ್ನ ನೋಡಿ ಡೈಲಿ ನೋಡ್ತೀನಿ, ಆದ್ರೂ ಮಾತಾಡಿದ್ದು ನಾನು ಎಷ್ಟು ಕೇಳ್ಕೊತೀನೋ. ಎಷ್ಟೊಂದೊಂದು ಜೀವಗಳಿಗೆ ಆ ಪುಣ್ಯಾತ್ಮನು 100 ವರ್ಷ ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರ್ಲಿ, ಭಗವಂತ ಕಾಪಾಡು ಮಗುಗೆ ಅಂತ ಬೇಡ್ಕೋತಾ ಇರ್ತೀನಪ್ಪ. ಒಂದ್ ಮಾತ್ ಕೇಳ, ಬೇಜಾರ್ ಮಾಡ್ಕೊಳಲ್ವಾ? ಹೇಳುವ. ಆಯ್ತಪ್ಪ, ಇಷ್ಟು ಜನಗಳ ಕಣ್ಣೀರ್ ಒರ್ಸಿ ಎಲ್ಲಾ ಮಾಡಿ ಆಯ್ತಾ, ಎಲ್ಲಾ ಸಮಾಧಾನ ಹೇಳಿ ಎಲ್ಲಾ ಮಾಡ್ತೀಯಲ್ಲಪ್ಪ. ನಿನ್ಗೇನ್ ಹೃದಯದಲ್ಲಿ ಇದಕ್ಕೆ ನೋವು ಏನು ಕೊಡೋದ್ ಬೇಡ ಇಲ್ವಾ? ನೀನೇನು ನಮ್ ಜೊತೆ ಹೇಳ್ಕೋಬಾರ್ದ? ತಾಯಿ ಜೊತೆ ಯಾರ ಜೊತೆ ಹೇಳ್ಕೋಬೇಡಪ್ಪ, ನನ್ ಜೊತೆ ಹೇಳ್ಕೋಬೋದಲ್ಲ ನೀನು. ಏನಿಲ್ಲವ, ದೇವ್ರ ದಯಿಂದ ಚೆನ್ನಾಗೇ ಇದ್ದೀನಿ. 3 ವರ್ಷ ಒಂದು ಮನ್ಸಲ್ಲೇನಪ್ಪ, ನೀನು ಒಂದು ಜೀವ ಇರೋ ಮನುಷ್ಯನಲ್ವೇನಪ್ಪ, ನಿನಗೂ ದುಃಖ ನೋವು ಎಲ್ಲ ಇರಲ್ವಾ? ಇರ್ಲಿ ಇರ್ಲಿ ಇರ್ಲಿ, ಏನು ನಾನ್ ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ನನ್ನ ಮಗ ನೀವ್ ಹೇಳಲ್ಲ ಇರ್ಲಿ ಬೇಡ, ನಾನು ಹೃದಯದಲ್ಲಿ ನನ್ನ ಮಗ ಅಮ್ಮ ನಂಗೆ ಅದು ಬೇಕು, ನಮ್ಮ ಅಮ್ಮ ಹಿಂಗ್ ಬೇಕು ಹಂಗ್ ಬೇಕು ಅಂದೆ ಅದೆಲ್ಲ ಕೇಳ್ತಾ ಇರ್ತದೆ. ಯಾಕಂದ್ರೆ ಅವನಿಗೂ ಒಂದ್ ಮನ್ಸಿದೆ. ನೀವೆಲ್ಲಾರ್ಗು ಹೇಳೋರೇ ಆದ್ರಲ್ವಾ? ನಾನ್ ಏನಂತ ಅನ್ಕೊಂಡು ಯಾರು ನಿಮ್ ಕಷ್ಟ ಕೇಳಲಿಲ್ಲ, ಆದ್ರೂ ನಾನ್ ಕೇಳ್ತೀನಿ ಏನಂತ ಗೊತ್ತಾ? ಎಲ್ಲಾರ್ಗು ಸಮಾಧಾನ ಮಾಡಿ ದುಃಖ ಕಣ್ಣೀರ್ ಒರ್ಸ್ತಿಯಲ್ಲಪ್ಪ, ಈ ವಯಸ್ಸಿಗೆ ನಿನ್ಗೇನು ಎಂತದು ಇಲ್ವಾ ಪಾಪ ಹೇಳ್ತೀಯಲ್ಲಪ್ಪ ಅಂತ ನನಗೆ ನೋಯ್ತಾ ಇದೆ ಮನ್ಸು, ಹೃದಯ. ಆಹಾ, ಕೇಳ್ದಲ್ವ, ನನಗೆ ಹೃದಯ ತುಂಬೋಯ್ತು. ಅಷ್ಟೇ ಸಾಕು, ಪರವಾಗಿಲ್ಲ. ಆದರೆ ನೀವು ಅಂದ್ಕೊಂಡಿದ್ದು ಸತ್ಯ. ಯಾರಿಗೆ ಕಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇದೆ. ಆದರೆ ನನ್ನ ನಂಬಿಕೆ ಏನಂದರೆ, ಯಾವಾಗ ನಾವು ನಮ್ಮ ಕಷ್ಟವನ್ನು ಬಹಳ ದೊಡ್ಡದು ಮಾಡ್ತಾ, ಹೌದು, ಒಬ್ಬರ ಹತ್ರ ಹಂಚ್ಕೊಳ್ಬೇಕು. ಬಹುಶಃ ನಾನು ನನ್ನ ತಾಯಿ ಹತ್ರ ಹಂಚ್ಕೊಳ್ತೀನಿ, ಅಥವಾ ನನ್ನ ಮಾವಂದಿರು ನನ್ನ ಅತ್ತೆಯಂದಿರ ಹತ್ರ ಅಜ್ಜಿ ತಾತನ ಹತ್ರ ಬಟ್ ಬಹುಶಃ ಇತ್ತೀಚೆಗೆ ಅಥವಾ ಒಂದು ಹಂತ ಆದಮೇಲೆ ನಾನು ಹೆಚ್ಚು ಮೌನವಾಗಿರೋದನ್ನು ಕಲ್ತ್ಬಿಟ್ಟೆ. ನನ್ನ ಬದುಕೆಲ್ಲ ನಾನು ಹಾಗೆ ಕಳೀತಾ ಬಂದಿದ್ದೀನಿ, ತೊಂದರೆ ಇಲ್ಲ. ಬಟ್ ನನಗೆ ನಮ್ಮ ತಾಯಿ ಅನುಭವಿಸಿದ ಕಷ್ಟಗಳು ಅಥವಾ ನಮ್ಮ ಅಜ್ಜಿ ತಾತ ಇವರೆಲ್ಲ ನೋಡಿದ ಕಷ್ಟಗಳು ಮುಂದೆ ನಾನು ಹೋಲಿಕೆ ಮಾಡ್ಕೊಳ್ತೀನಿ. ನಂದೇನು ಕಷ್ಟ ಇಲ್ಲ, ಅದ್ರ ಮುಂದೆ ಏನೂ ಅಲ್ಲ. ನಾನು ಬೇರೆಯವ್ರ ಕಷ್ಟ ಕೇಳೋಣ. ಯಾವಾಗ ನಾವು ಇನ್ನೊಬ್ಬರ ಕಷ್ಟಕ್ಕೆ ಕಿವಿ ಆಗ್ತೀವಿ ಅಥವಾ ಅವರಿಗೆ ಹೃದಯ ತುಂಬಿ ಅವರ ಕಥೆಗಳನ್ನ ಆಲಿಸ್ತೀವಿ, ಭಗವಂತ ನಮ್ಮ ಭಾರವನ್ನ ಕಡಿಮೆ ಮಾಡ್ತಾನೆ. ಕರೆಕ್ಟ್ ಅಪ್ಪ, ಕರೆಕ್ಟ್. ಅದೆಲ್ಲ ಕರೆಕ್ಟ್. ನಾನು ಎಷ್ಟು ಸರಿ ಅನ್ಕೊಂಡಿದೀನಿ ಗೊತ್ತಾ, ಏನು ಬೇಕಾಗಿಲ್ಲ ನನಗೆ. ನೋಡು, ನಮ್ಮಮ್ಮ ಒಬ್ರು ಇದ್ದಾರೆ ಅಂತ ನನ್ ಜೊತೆ ಯಾವಾಗ್ಲಾದ್ರೂ ಮಾತಾಡಪ್ಪ. ನನ್ ಜೊತೆಲಿ ನಮ್ಮಮ್ಮನೂ ಒಬ್ರು ಇದಾರೆ, ಇನ್ನ ಒಬ್ಬಮ್ಮ ಇದಾರೆ ಅಂತ ನನ್ ಜೊತೆಲಿ ಮಾತಾಡಿ. ಏನ್ ಗೊತ್ತಾ, ನನ್ಗೂನು ನಾನೇನು ಅನ್ಕೊಳಲ್ಲ, ನಂದೆಲ್ಲ ಇಷ್ಟ ಹೇಳ್ಬಿಟ್ಟಲ್ಲ,
ನನ್ಗೇನ್ ಗೊತ್ತಾ, ಆ ಮಗ ಕಷ್ಟ ಯಾರು ಕೇಳಲ್ಲ, ಎಲ್ಲಾರು ಆ ಹುಡ್ಗನ್ಗೆ ತಲೆಗೆ ಹಾಕ್ತಾರೆ ಯೋಚನೆಗಳೆಲ್ಲ. ಆ ಹುಡ್ಗ ಮಾತ್ರ ನಿನ್ ಕಷ್ಟ ಏನಂತ ಒಬ್ರು ಕೇಳಲ್ಲ, ಆ ಹುಡ್ಗನ್ಗೆ ಏನು ಹೇಳಲ್ಲ, ನಾನ್ ಕೇಳ್ಬೇಕು ಅಂತ ಅನ್ಕೊಂಡು ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ, ಕೇಳ್ಬೇಕು ಹುಡ್ಗನ. ಯಾವಾಗ್ಲಾದ್ರೂ ಹೇಳೋರಂತೆ ಪರಮಾತ್ಮ, ಬಹಳ ಖುಷಿ. ಯಾವಾಗ್ಲಾದ್ರೂ ಹೇಳೋರಂತೆ, ನಿಮ್ಗೆ ಯಾವಾಗ ಫ್ರೀ ಇರುತ್ತೆ, ನೋವ ನಿಮ್ಗ್ ಮನ್ಸಿಗೆ ಅನ್ಸುತ್ತೆ ನಮ್ಮಮ್ಮ ಇನ್ನೊಬ್ರು ಇದಾರೆ ಅವ್ರ ಜೊತೆ ಹೇಳ್ಕೋಬೇಕು ಅಂತ, ಅವಾಗೇ ಹೇಳ್ಕೊಳ್ಳಿ. ಆದ್ರೆ ನನ್ಗೆ ಇವತ್ತಂತೂ ಎಷ್ಟು ಖುಷಿ ಆಗುತ್ತೋ. ನೀನು ಮನುಷ್ಯನಲ್ಲಪ್ಪ, ನಮ್ ಜೊತೆ ಅಮ್ಮ ಇನ್ನೊಬ್ರು ಇದಾರೆ, ಅವ್ರ ಜೊತೆ ನಾನು ಹೇಳಣ ಅಂತ ಹೇಳಿದ್ರೆ, ನನ್ ಮಗ ಇನ್ನೊಂದಿದೆ ನೋಡಿ, ಈ ಮಗ ಇಲ್ಲಿ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ, 100 ವರ್ಷ ಚೆನ್ನಾಗಿರಿ. ಪಾಪ ಇದು ಹೇಳ್ಕೊಂತದ, ಅದೇನು ಹೇಳಲ್ವಲ್ಲ ಅಂತ ನನಗೂ ದುಃಖ ಇದೆ ಅಪ್ಪ. ಸತ್ಯವಾಗಿ ನಮ್ಮ ತಾಯಿ ಹಣೆ ಹೇಳ್ತಾ ಇದ್ದೀನಿ, ಆ ಭಗವಂತ ದೇವ್ರ ಹಣೆ ಹೇಳ್ತಾ ಇದ್ದೀನಿ, ನನ್ಗೆ ಎಷ್ಟು ನಿಮ್ ಬಗ್ಗೆ ಯೋಚನೆ ಮಾಡ್ತೀನಿ ಗೊತ್ತಾ. ದೂರ ಇದ್ದೀರಾ ಎಲ್ಲೋ, ಇಲ್ಲಿ ನಾನು ಎಷ್ಟು ಕೇಳ್ಕೊತಾ ಇರ್ತೀನೋ, ಆ ಮಗನ ಯಾವತ್ತೂ 100 ವರ್ಷ ಚೆನ್ನಾಗಿಡಪ್ಪ, ಇನ್ನಿಷ್ಟು ಜನ ಚೆನ್ನಾಗಿರ್ತಾರೆ, ಇನ್ನಿಷ್ಟು ಜನ. ಏನ್ ಕೊಡೋದು, ಏನ್ ಮಾಡೋದು, ಏನ್ ಕೊಟ್ಟು ಮಾಡಿ ಏನು ಒಳ್ಳೆಯವರಾಗಕ್ಕಾಗಲ್ಲ. ಮಾತೊಂದೇನೆ. ಇವತ್ತಿನ ದಿವಸ ಪ್ರಪಂಚದಲ್ಲಿ ಎಷ್ಟೊಂದ್ ಲಕ್ಷಾಂತರ ಜನ ಎಷ್ಟು ಸಮಾಧಾನ ಎಲ್ಲ ಸರಿ ಹೋಗಿದಾರಪ್ಪ. ಹಲೋ ಪರಮಾತ್ಮ, ಯಾಕಪ್ಪ ಎಲ್ಲೋಗಿದ್ರಿ, ದೇವ್ರ ಹತ್ರ ಹೋಗಿದ್ರಾ? ಇಲ್ಲ ಇಲ್ಲ ಇಲ್ಲ, ನಾನು ಅಂದ್ಕೊಳ್ತಾ ಇದ್ದೆ ಏನಿದೆ ನೋಡಿ, ಒಬ್ಬರ ಬದುಕಲ್ಲಿ ನಾವು ಈ ಮಟ್ಟಿಗೆ ಹೇಗೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ? ಭಗವಂತನ ಅನುಗ್ರಹ ಇದ್ದಾಗಲೇ ಅಷ್ಟು ಪ್ರೀತಿ, ಯಾವುದೋ ಜನ್ಮದ ಅನುಬಂಧ. ನಿಮ್ಮ 4 ವರ್ಷದ ಈ ಪ್ರಯಾಣದಲ್ಲಿ ಈ ಒಮ್ಮೆ ನೀವು ನನ್ನ ಜೊತೆ ಮಾತಾಡಿದ್ದೀರಿ, ಆದರೆ 4 ವರ್ಷದ ಆ ಇಡೀ ಪ್ರೇಮವನ್ನು ಹೃದಯದಲ್ಲಿ ಇಟ್ಟುಕೊಂಡು ಇವತ್ತು ನನ್ನೊಂದಿಗೆ ಅದನ್ನು ಬಹಳ ಹಂಚಿಕೊಂಡ್ರಿ. ನನಗನ್ಸುತ್ತೆ ಕೆಲವೊಮ್ಮೆ ಬಹುಶಃ ಇಲ್ಲಿಂದ ಪಡ್ಕೊಂಡಿರೋದು ನಾವು ಈ ಆಶೀರ್ವಾದಗಳನ್ನು. ನನಗೆ ಬಹಳಷ್ಟು ಬೆಳಗ್ಗೆದ್ದಾಗ ನನಗೊಂದಷ್ಟು ಸಂದೇಶಗಳು ಜನರಿಂದ ಕಾಯ್ತಾ ಇರ್ತವೆ. ಕೆಲವೊಂದು ಮೆಸೇಜ್ಗಳು ಅವರ ಕಷ್ಟದ್ದಾದರೆ, ಇನ್ನೂ ಕೆಲವು ಮೆಸೇಜ್ಗಳು ನೀವು ಹೇಳ್ದಂಗೆ ನಿಮ್ಮ ಕಾರ್ಯಕ್ರಮ ನೋಡಿ ನಾನು ನೆಮ್ಮದಿ ಕಂಡುಕೊಂಡಿದ್ದೀನಿ, ಕೃತಜ್ಞತೆ ಹೇಳಲಿಕ್ಕೆ ಮೆಸೇಜ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ನಿಮ್ಮ ಥರ ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ, ನಿಮ್ಮ ಬದುಕನ್ನು ಚೆನ್ನಾಗಿಡ್ಲಿ. ಅವ್ರಿಗೆ ಯಾವಾಗ ಹೃದಯ ಒಂಚೂರು ಅವ್ರಿಗೆ ಅಲ್ಲಿಂದ ನೆಮ್ಮದಿ ಸಿಕ್ಕಿರುತ್ತೆ, ನಿಮ್ಮ ಥರ ಅವರ ಆಶೀರ್ವಾದ ಮಾಡ್ತಾರೆ. ಅದು ನನಗೆ ಬಹಳ ಸಂತೋಷ. ಇಲ್ಲಿವರೆಗೂ ನಾನು ಬಹುಶಃ ಇಂತಹ ಜನರ ನಿಸ್ವಾರ್ಥವಾದ ಆ ಆಶೀರ್ವಾದವನ್ನು ಸಂಪಾದಿಸಿದ್ದೀನಿ. ಅದಕ್ಕೆ ನನಗೆ ಬಹಳ ಖುಷಿ ಇದೆ. ಅಲ್ಲಿ ನಿಮ್ಮ ಮಗನ ಮುಂದೆಯೇ ನನ್ನನ್ನು ಕೂಡ ಅಷ್ಟು ಪ್ರೇಮದಿಂದ, ಭ್ರಾತೃತ್ವದಿಂದ ಕಾಣ್ತೀರಿ. ಅದು ನೀವು ದೊಡ್ಡ ಮಗ, ನನ್ ಮಗ ಚಿಕ್ಕ ಮಗ, 2 ಮಕ್ಕಳು. ನನಗೆ ಅಪ್ಪ ಒಂದು ಮಾತು, ಕಷ್ಟಗಳೇ ಏನಾದ್ರು ಇದ್ರೆ ನನ್ ಜೊತೆ ಹೇಳ್ಕೊ, ಹಣ ಗಿಣ ಏನಾದ್ರು ಸ್ವಲ್ಪ ಇದು ಇದ್ರಲ್ಲಿ ಏನಾದ್ರು ಕಟ್ ಕಳಿಸ್ತೀನಿ. ಅಯ್ಯೋ ತಾಯಿ, ಏನಿಲ್ಲ, ನೀವು ಈ ಜನ್ಮದಲ್ಲಿ ಈ ಒಂದು ಅರ್ಧ ಗಂಟೆ ಸಮಯದಲ್ಲಿ ನಿಮ್ಮ ಎಲ್ಲ ಋಣವನ್ನು ತೀರಿಸಿಬಿಟ್ಟಿದ್ದೀರಿ. ಆ 4 ವರ್ಷದಿಂದ ಏನಾದರೂ ನೆಮ್ಮದಿ ಸಿಕ್ಕಿದ್ರೆ ಅದಕ್ಕೆ ನಾನು ಕೃತಜ್ಞನು, ಅದಕ್ಕೆ ನಾನು ಧನ್ಯನು. ಅಲ್ಲಿಂದ ನನ್ನ ಮಾತಿಂದ ನಿಮಗೇನೋ ಒಂಚೂರು ನೆಮ್ಮದಿ ಅನಿಸಿದರೆ ಅದೇ ನೀವು ನನಗೆ, ಅಥವಾ ಒಂಚೂರು ನೆಮ್ಮದಿ ಅಲ್ಲಪ್ಪ. ನನ್ನ ಇಡೀ ನನ್ನ ಜೀವನದಲ್ಲಿ ನಿಮ್ ಮಾತು ಕೇಳಿದ್ಮೇಲೆ ನನಗೂ ಸಮಾಧಾನ. ನನ್ನಷ್ಟು ನೀವು ಹೇಳೋ ಮಾತುಗಳೆಲ್ಲ ತಿಳ್ಕೊಂಡು ಎಷ್ಟೋ ನೋಡು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ ಜೊತೆಲಿ, ಎಷ್ಟೋ ನಾನು ತಿಳ್ಕೊಂಡು ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಹೇಳ್ತಾ ಇರ್ತೀರಲ್ಲ, ತಿಳ್ಕೊಂಡಿದ್ದೀನಿ ಅದ್ರಲ್ಲಿ. ನಾವ್ ಎಷ್ಟು ದೊಡ್ಡವರಾದ್ರೂ, ಎಷ್ಟು ಕಲ್ತರೂ ಸಾಲದು, ಚಿಕ್ಕವರಾದ್ರೂ ಅವ್ರು ಹೇಳಿದ್ದು ಕೇಳ್ಬೇಕು. ನಾವು ಕಲಿಯೋ ಜಾಸ್ತಿ ಇರ್ತವೆ. ಸತ್ಯ ಸತ್ಯ ಅಲ್ವಾ? ದೊಡ್ಡ ಮಾತು. ಏನಾದ್ರೂ ಕಷ್ಟ ಇದ್ರೆ ನಾನು ನಿಮ್ಗೆ ಅಡ್ರೆಸ್ ಕೊಟ್ಟೆ ಮನೆ ಆರ್ಡರ್ ಮಾಡ್ತೀನಿ. ದುಡ್ಡು ಅಯ್ಯೋ ಏನಿಲ್ಲ ಏನಿಲ್ಲ, ಈ ನಂಬರ್ ಯಾವತ್ತೂ ನಿಮ್ಗೆ ಆತರ ಬೇಡ. ಭಗವಂತ ಯಾವತ್ತೂ ನಿಮ್ಗೆ ಒಬ್ರ ಹತ್ರ ಕೈ ಚಾಚಿದ್ದೀರಾ, ಒಬ್ರ ಹತ್ರ ಏನು ಅನ್ಸ್ಕೊಂಡೆ ಹಾಡ್ದೆ ಏನು ಮಾಡ್ದೆ, ಭಗವಂತ ನಿಮ್ಮನ್ನ ಯಾವತ್ತೂ ಎಲ್ಲಾರ ಮುಂದೆ ದೇವ್ರ ತರ ಇವಾಗ ಹೆಂಗ್ ನೋಡ್ತಿದಾರ ಅದಕ್ಕಿಂತ ಹೆಚ್ಚಾಗಿ ನೋಡೋಂಗೆ ಇಟ್ಟಿರ್ಲಿ. ಅಲ್ಲ ಹೇಳ್ತೀನಿ, ಆಶೀರ್ವಾದ ಮಾಡ್ತೀನಿ. ಭಗವಂತ ಯಾವತ್ತೂ ಚೆನ್ನಾಗಿಟ್ಟಿರ್ತಾನೆ, ಇನ್ನು ಮುಂದೆ ಚೆನ್ನಾಗಿಟ್ಟಿರ್ತಾನೆ, ಇವಾಗೂ ಇಟ್ಟಿದ್ದಾನೆ, ಇಡ್ತಾನೆ. ಆದ್ರೆ ಆಯ್ತಾ, ನಮ್ಮ ಅಮ್ಮನ ಜೊತೆ ಹಂಚ್ಕೋಬಹುದು. ಎಂತ ಎಂತ ಆಶೀರ್ವಾದ. ನಿಜಕ್ಕೂ ಮನಸ್ಸು ಸಂತೃಪ್ತವಾಯಿತು. ದೇವರು ಅಮ್ಮ ಮಾತು ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಪ್ಪ. ಇಲ್ಲ 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 ಇಲ್ಲವ ಇಲ್ಲ ಇಲ್ಲ. ಯಾವಾಗ್ಲಾದ್ರೂ ನೀವಂತೂ ಯಾವಾಗ್ಲಾದ್ರೂ ಫ್ರೀ ಆಗಿ ಮಾತಾಡಿ, ಎಲ್ಲರ ಜೊತೆಲೂ ಫ್ರೀ ಆಗಿ ನನ್ ಜೊತೆಲಿ ಯಾವಾಗನ ಫ್ರೀ ಇದ್ದಾಗ ಸ್ವಲ್ಪ ಹೊತ್ತು ಮಾತಾಡಪ್ಪ ಅಂದ್ರೆ ನನ್ನ ಕತೆ ಏನು ಇಲ್ಲ ಹೇಳಲ್ಲ, ಮುಗಿದೋಗ್ಬಿಟ್ಟಿದೆ ಅಧ್ಯಾಯ.
ಅಧ್ಯಾಯ ಮುಗಿದ್ಬಿಟ್ಟಿದೆ, ಹೇಳ್ಕೊಂಡು ಪ್ರಯೋಜನ ಇಲ್ಲ. ಇವರೆಲ್ಲ ಹೇಳ್ತಾ ಇರ್ತಾರೆ ಗಂಟೆಗಟ್ಲೆ, ನಾನು ಹೇಳಲ್ಲ. ನಾನ್ ನಿಮ್ ಬಗ್ಗೆನೆ ಮಾತಾಡ್ಬೇಕು ಅಂತಿದ್ದೆ, ನನ್ ಮಗನ್ ಬಗ್ಗೆ, ನಿಮ್ ಬಗ್ಗೆ, ನನ್ನ ಬಗ್ಗೆ ಬಿಟ್ಬಿಟ್ಟಿದೀನಿ ನೀರಲ್ಲಿ ಹೋಮ. ಆದ್ರೆ ನಿಮ್ಮ ಕತೆ ಕೇಳಕ್ ನನ್ಗೆ ಇಷ್ಟ ಇರ್ಲಿ. ಯಾವಾಗೂ ನಿಮ್ಮ ಮನಸ್ಸಿಗೆ ಅನ್ಸ್ದಾಗ ಕತೆ ಏನು ಹೇಳ್ಬೇಡಿ. ಅಮ್ಮ ಚೆನ್ನಾಗಿದ್ರೆ ಏನು ಅನ್ಬಿಟ್ಟು ನಿಮ್ಮ ಮಗ ಮಾತಾಡ್ತೀನಿ ಅಂತ ನನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ನಂಗೆ ಎಷ್ಟೋ ಖುಷಿ. ಆಯ್ತವ, ಖಂಡಿತ ಅಕಸ್ಮಾತ್ ಏನನ ಕಷ್ಟಗಳಿದ್ರೆ ಅಮ್ಮ ಜೊತೆಲಿ ಹಂಚ್ಕೋಬಹುದು, ಏನು ತಪ್ಪಿಲ್ಲ. ಯಾವಾಗ್ಲಾದ್ರೂ ಬೇಜಾರು ಅನ್ಸುದಾಗ ತಡಿ ಇನ್ನೊಬ್ರು ಇದಾರೆ ನಮ್ಮ ಅಮ್ಮ ತರ ಅಂತ ಫೋನ್ ಹಚ್ಚಿ ಮಾತನಾಡಿ. ಅಕಸ್ಮಾತ್ ಅವಾಗ ರಿಸೀವೆಡ್ ನಾನು ಕೆಲ್ಸಗಳ ಕಾರ್ಯಗಳು ಮಾಡ್ಕೊಂಡು ರಿಸೀವೆಡ್ ಮಾಡ್ದಿದ್ರೆ ಇನ್ನೊಂದ್ಸರಿ ನೋಡಿ ಆದ್ರೂ ಎತ್ಕೋತೀನಪ್ಪ. ಖಂಡಿತನವ, ಖಂಡಿತ. ನಾನು ಏನಾದ್ರೂ ಮಾತಾಡಿದ್ರಲ್ಲಿ ತಪ್ಪುಗಳಿದ್ರೆ ಕ್ಷಮಿಸ್ಬಿಡಪ್ಪ. ಏನು ಇಲ್ಲವ. ಅಕಸ್ಮಾತ್ ಹೆಚ್ಚು ಕಡಿಮೆ ಏನೋ ಮಾತುಗಳಲ್ಲಿ ಖುಷಿಯಾಗಿ ಮಾತಾಡ್ಬಿಟ್ಟಿದ್ರೆ ದಯವಿಟ್ಟು ಏನು ಇಲ್ಲ, ಅಲ್ಲಿ ದೋಷವಾಗುವಂತದ್ದು ಅಥವಾ ತಪ್ಪು ಅನ್ನುವಂಥದ್ದು ಏನೂ ಇಲ್ಲ. ಹಾಗೆ ನೋಡಿದ್ರೆ ನಿಮ್ಮ ಈ ಎಲ್ಲ ಮಾತುಗಳಿಗೆ ನಾನು ಅರ್ಹನ ಅಂತ ನಾನು ಯೋಚನೆ ಮಾಡ್ಬೇಕು. ಅಯ್ಯೋ ಹಂಗನ್ಬೇಡಪ್ಪ, ಅನ್ಬೇಡಪ್ಪ, ಹಂಗನ್ಬೇಡ್ರಿ. ನಮ್ಗೇನ್ ಗೊತ್ತಾ, ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಇದ್ದಾರಲ್ಲ, ಇದು ಗರ್ಭಗುಡಿಯಲ್ಲಿ. ಖಂಡಿತ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಹಾಗೆ ನೋಡ್ದೆ ನಾನು. ನನ್ ಮಗುಗೂ ಎಷ್ಟೋ ಇಷ್ಟ. ನೀವ್ ಮಾತನಾಡ್ತಾ ಇದ್ರೆ ನಮಗ್ ಖುಷಿ, ಅವ್ರು ಹೇಳ್ತಾ ಇದ್ರಿ ಇನ್ನೂ ಖುಷಿ. ನಾನ್ ಬೈಕೋತೀನಿ ಅವ್ರನ್ನ, ಗಂಟೆಗಟ್ಲೆ ಹೇಳಿ ಅವ್ರ ತಲೆ ತುಂಬುತ್ತಾರೆ. ಅವರು ಇವ್ರು ಹೇಳ್ಕೊಂಡು ಎಲ್ಲ ತುಂಬುತ್ತಾರೆ. ಅವ್ರ ರಾತ್ರಿ ನಿದ್ದೆ ಹೋಗ್ಬೇಕಾ ಬೇಡವಾ, ಯಾಕಪ್ಪ ಚಿಕ್ಕ ಹುಡುಗನಿಗೆ ಈ ತರ ಹಿಂಸೆ ನೋವು ಕೊಡ್ತಾರೆ, ಈ ಹುಡುಗ ಏನಕ್ಕಾದ್ರೂ ಒಪ್ಕೊಂಡು ಇವೆಲ್ಲ ಅಂತ ನಾನು ಅನ್ಕೋತೀನಿ. ಆಯ್ತಾ, ಹೇಳ್ತಾ ಇರ್ತಾರೆ. ಅದೆಂತ ಸಮಾಧಾನನೋ ಕೇಳ್ತಾ ಇರ್ತೀರಾ ಆಯ್ತಾ. ಅಂದ್ರೆ ನಿಮ್ಮಿಂದ ಕೇಳಿದ್ರು ಚಿಂತೆ ಇಲ್ಲ, ಆದ್ರೆ ಪ್ರಪಂಚಕ್ಕೆ ಎಲ್ಲಾನು ಎಷ್ಟೋ ಲಕ್ಷಾಂತರ ಜನ, ಎಷ್ಟೋ ಪ್ರಾಣ ತಪ್ಕೊಂಡವ್ರು, ಮನ್ಸು ಕೇರ್ಸ್ಕೊಂಡಿರೋರು, ಹಾದಿ ತಪ್ಪಿರೋರು, ಏನೇನ್ ಆಗೋಗಿರೋರೆಲ್ಲ ತಿಳ್ಕೊಂಡು ತಿದ್ದುಕೊಂಡು ಹೋಗ್ತಾ ಇದಾರಪ್ಪ. ಅದಂತೂ ಭಗವಂತನಿಗೆ 100 ನಮಸ್ಕಾರಗಳು. ಯಾಕೆ ಗೊತ್ತಾ, ಒಬ್ರಿಂದ ಇಂತ ಹೇಳೋರು ಇವಕ್ಕೆ ನಾನ್ ನೋಡಿಲ್ಲ, ಮುಂದೆ ನೋಡಲ್ಲ. ಒಬ್ರು ಇಲ್ಲಪ್ಪ ನಿಮ್ಮ ತರ ಹೇಳೋರು ಪ್ರಪಂಚದಲ್ಲಿ. ನೀವೊಬ್ರೇನೆ, ಇವಾಗ ಹುಟ್ಟಿಲ್ಲ, ಇನ್ನು ಹುಟ್ಟಲ್ಲ, ನೀವೇ ಅಷ್ಟೇ. ನಾನು ಹೊಗಳ್ತಾ ಇಲ್ಲ ತಾಯಿ, ಹಾಗೇನಿಲ್ಲವ. ನಿಮ್ಮ ಮಗ ಭಗವಂತನ ದಯೆಯಿಂದ ಮುಂದೆ ನನಗಿಂತ ದೊಡ್ಡದಾಗೇನೋ ತಿಳ್ಕೊಳ್ಬಹುದು. ಆದ್ರೆ ಈ ಜಗತ್ತಲ್ಲಿ ಮರಕ್ಕಿಂತ ಮರ ದೊಡ್ಡದು ತಾಯಿ. ಹೌದು, ಎಲ್ಲರೂ ಎಲ್ಲ ಮಹಾನುಭಾವರು ಬಂದು ಹೋಗಿದ್ದಾರೆ, ನಾವಿನ್ನು ಬಹಳ ಚಿಕ್ಕವರು. ಆದ್ರೆ ಚಿಕ್ಕವ್ರೆ, ಅದಕ್ಕೆನಾ 60, 70, 80 ವರ್ಷದವ್ರು ನಿಮ್ ಜೊತೆಲಿ ಹೇಳ್ಕೊಳೋದು. ಇವಾಗ ನನ್ನ ಮಗನ ಜೊತೆಲಿ ಯಾರು ಹೇಳ್ಕೊಳಲ್ಲ, ನಾನೇ ಹೇಳಲ್ಲ. ಯಾಕೆ ಹೇಳಲ್ಲ? ಅವನಿನ್ನ ಚಿಕ್ಕವನ್ ಗೊತ್ತಿಲ್ಲ. ನಿಮ್ಗೆ ಯಾಕೆ ಹೇಳ್ತಾರೆ ಚಿಕ್ಕವನು ಅಂತೀರಾ? ಚಿಕ್ಕವನ್ ನೀವಂತೀರಾ, ನಿಮ್ ದೊಡ್ಡತನ ಅದು. ಆದ್ರೆ ಭಗವಂತನ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ ಭಗವಂತನ ಇರ್ಲಿ. ಅಂದ್ರೆ ಇವಕ್ ಯಾರು ಈ ತರ ಹೇಳಿಲ್ಲಪ್ಪ, ನಿಮ್ಮ ತರ ಇವಕ್ ಒಬ್ಬ ಮನುಷ್ಯ ಹೇಳಿಲ್ಲ. ಎಲ್ಲ ಹೊಟ್ಟೆ ಉರ್ಸಿನ ಹೋಗ್ಲಿಕ್ಕೋರೆ ಎಲ್ಲಾರ್ಗುನು. ನೀವೊಬ್ಬರೇನೆ ಎಷ್ಟೋ ಜನ ನೋಡು ದೂರ ಇದ್ದುಕೊಂಡು ಆಯ್ತಾ, ಏನು ಮಾಡೋದ್ ಬೇಡ, ಅಷ್ಟ್ ಮಾತ್ರ ಸಮಾಧಾನ ಕಣ್ಣೀರ್ ಒರ್ಸಿ ಅವ್ರು ಗಟ್ಟಿ ಮಾಡ್ತಿರಲ್ಲ. ಸೊಪ್ಪು ಡಬಲ್ ಹೇಳ್ಬೇಕಪ್ಪ ನಿಮ್ಗೆ. ಖಂಡಿತ ಸತ್ಯವಾಗ್ಲು ತುಂಬ ಹೋಯ್ತು, ಬಹಳ ಸಂತೋಷ. ನಾನು ಒಬ್ಬಟ್ಟು ತಿನ್ಬಿಟ್ಟೆ. ಅಯ್ಯೋ, ಒಬ್ಬಿಟ್ಟು ಮಾಡಿದ್ರೆ? ಇಲ್ಲ ನಿಮ್ಮನು ನಾನು ಅಡ್ಗೆ ಮಾಡಿದೀನಿ. ಇದು ತೊಗರಿ ಕಾಳು ಬದ್ನೆಕಾಯಿ ಹಾಕ್ಬಿಟ್ಟು ಹುಳಿ ಸಾರು ಮಾಡಿದೀನಿ, ಅನ್ನ ಮಾಡಿಟ್ಟಿದೀನಿ. ನನಗೆ ಒಬ್ಬಟ್ಟು ತಿಂದಷ್ಟ ಆಯ್ತು ನಿಮ್ ಜೊತೆ ಮಾತಾಡಿದಕ್ಕೆ. ನಾನ್ ಅಡ್ಗೆ ಮನೆಯಿಂದ ಓಡ್ ಬಂದ್ಬಿಟ್ಟೆ. ನನ್ ಮಗ ಮಾತಾಡ್ತಿದ್ರೆ ನಿಮ್ ಧ್ವನಿ ಕೇಳಿಸ್ಕೊಂಡ್ ರೂಮಲ್ಲಿ ಇದ್ದ ಅವನು. ಅಡ್ಗೆ ಆಯ್ತು, ಸ್ಟವ್ ಆಫ್ ಮಾಡ್ಬಿಟ್ಟು ಪಾತ್ರೆ ತೊಳೆಯೋಣ ಎರಡಿದ್ವು ಅಂತ ಕೇಳಿಸ್ಕೊಂಡ್ಬಿಟ್ಟು ನಾನು ಓಡ್ ಬಂದ್ ಕೊಡು ನಾನ್ ಮಾತಾಡ್ತೀನಿ ಅಂತ ಕಿತ್ಕೊಂಡ್ಬಿಟ್ಟೆ ನನ್ ಮಗನ ಹತ್ರ. ನೋಡಿ, ನಿಮ್ಮ ಮಗನಿಂದ ಅದು ಸಾಧ್ಯವಾಯ್ತು. ನನಗನ್ಸುತ್ತೆ ಇಷ್ಟೆಲ್ಲ ಈ ಸಮಯದಲ್ಲಿ ನನ್ನ ಹೃದಯಕ್ಕೆ ನೀವು ಇಷ್ಟೊಂದೊಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ನನಗೆ ಆಶೀರ್ವಾದ ಮಾಡ್ಲಿ. ಅದು ಬಹುಶಃ ನಿಮ್ಮ ಮಗ ಕರೆ ಮಾಡಿದೀಗ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ ಇರ್ಲಿ, ನೀವು ಥ್ಯಾಂಕ್ಸ್ ಏನು ಹೇಳ್ಬೇಡಿ, ಅವನೇ ಹೇಳ್ಬೇಕು ನಿಮ್ಗೆ, ಆಯ್ತಾ. ಇನ್ನೊಂದ್ ಏನ್ ಗೊತ್ತೇನಪ್ಪ, ಭಗವಂತ ಆ ನಿಮ್ಮ ಅಜ್ಜಿ ತಾತಗೆ ಆಯ್ತಾ, ನಿಮ್ಮಮ್ಮಗೆ ತಂದೆ ಬಿಟ್ಬಿಡಿ ಪಕ್ಕಕ್ಕೆ, ನಮ್ ಕತೆನೆ ಬಿಟ್ಬಿಡಿ. ನಾನು ಬಿಟ್ಬಿಟ್ಟಿನಿ, ನನ್ ಮಗನ್ಗೆ ಹೇಳಲ್ಲ, ಗೊತ್ತು. ಅದಕ್ಕೆ ಇದು ನಿಮ್ಗೆ
ನಿಮ್ ಕುಟುಂಬಕ್ಕೆ, ನಿಮ್ಮ ಅತ್ತೆ ಮಾವ, ನಿಮ್ಮಮ್ಮ, ನಿಮ್ಗೆ ಭಗವಂತ ಆಯುಷ್ ಆರೋಗ್ಯ ಇನ್ನಿಷ್ಟು ಕೊಟ್ಟು ಇದೇ ಜ್ಞಾನೋದಯ, ಯಾವ ಆಸೆ ಐಶ್ವರ್ಯ ಕೊಡ್ಲಿ ಭಗವಂತ, ಏನು ಪ್ರೇರಣೆ ಇದೆಯೋ ಅದ್ ಕೊಡ್ಲಿ. ಜ್ಞಾನೋದಯ ಅಂತ ಇನ್ನು ಹೆಚ್ಚಾಗಿ ಕೊಟ್ಟು ಇನ್ನಿಷ್ಟು ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಗೆ ತಗ್ಗಟ್ಟಾಗಿ ಆಯ್ತಾ, ಭಗವಂತ ನಿಮ್ಮನ್ನು ಒಂದ್ ಮನೆ ಮಾಡಿಟ್ಟು ಆ ತಾಯಿನ ಬಂದು ನಿಮ್ ಬಂಧು ಬಳಗ ನೋಡ್ಕೊಂಡು ಅತ್ತೆ ಮಾವ ನಿಮ್ಮ ಅಜ್ಜಿ ತಾತನ ಇಲ್ದಿದ್ರೆ ನಿಮ್ಮ ಅಮ್ಮನ ನಿಮ್ಮ ಬಂಧುಗಳ್ ನೋಡ್ಕೊಂಡು ನಿಮ್ಗ ಎಲ್ಲ ಸರಿ ಹೊಂದ್ಕೊಂಡು ಅಂತ ಒಳ್ಳೆ ಹುಡುಗಿ ಸಿಕ್ಕಿ ನೀವು ಒಂದ್ ಮನೆಯವರಾಗಿ ಮಕ್ಳು ಮರಿನ ಹಾಡ್ಕೊಂಡು ಭಗವಂತ ಚೆನ್ನಾಗಿಟ್ಟಿರ್ಲಿ. ಇದೇ ಕಾರ್ಯಕ್ರಮ ಮೋದಿ ಅಲ್ಲಪ್ಪ, CM ಸಿದ್ದರಾಮಯ್ಯ ಅಲ್ಲ. ಅವ್ರಿಗಾನ ಫೋನ್ ಸಿಗುತ್ತೆ, ನಿಮಗ್ ಸಿಗಲ್ಲ. ಅವ್ರಿಗಿನೇ ಹೆಚ್ಚಾದವ್ರು. ನಾನು ಏನು ಕೇಳ್ತೀನಿ ಅಂದ್ರೆ ಈ ಹುದ್ದೆಗಳು ಬೇಡಪ್ಪ ನಮ್ಗೆ, ಅದಕ್ಕಿಂತ ಜ್ಞಾನೋದಯ ಇದೆಯಲ್ಲ ಅವ್ರಿಗಿನೇ ಹೆಚ್ಚಿನಾದವರು ಅಂತ ನಾನು ಹೇಳ್ತಾ ಇದ್ದೀನಿ. ಏನಪ್ಪಾ, ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ನಿಮ್ ಜ್ಞಾನೋದಯನ ನಾನು ಎಲ್ಲ ತೂಕ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಪರ್ಫೆಕ್ಟ್ಲಿ. 100ಗೆ 100 ಒಂದು ಪಾಯಿಂಟ್ ಕೂಡ ಕಡಿಮೆ ಇಲ್ಲ. ನಿಮ್ಮಂತ ತಾಯಿ ಆಶೀರ್ವಾದ ಇದ್ರೆ ಸಾಕಲ್ಲವಾ, ಮಿಕ್ಕಿದ್ದೆಲ್ಲ ಭಗವಂತನ ಇಚ್ಛೆ. ನೋಡಿ, ನಮಗೆ ನೀವು ಇಷ್ಟೂ ಸಮಯ ಹೇಳಿದ ಎಲ್ಲ ಮಾತುಗಳಿಂದ ನನ್ನ ಹೃದಯ ನಿಜಕ್ಕೂ ಧನ್ಯತೆಯನ್ನು ಅನುಭವಿಸ್ತಾ ಇದೆ. ಬಹಳ ಸಾರ್ಥಕ ಆಯ್ತಪ್ಪ. ಹೌದು, ನಾನು 4 ಜನ ಖುಷಿ ಆಯ್ತಾ ನನ್ನ ಮಾತಿಂದ? ಬೇಜಾರಿಲ್ವಾ? ಖುಷಿ ಆಯ್ತಾ? ಏನು ಬೇಜಾರಿಲ್ಲ, ಬಹಳ ಖುಷಿ ಇದೆ. ಅದರಲ್ಲೂ 100 ವರ್ಷ ಭಗವಂತ ಅನ್ನೋನಿದ್ರೆ ಸತ್ಯವಂತನಾದ್ರೆ ಎಷ್ಟೋ ಕಣ್ಣೀರು ಒರೆಸ್ತೀರಾ, ಸಮಾಧಾನ ಹೇಳ್ತೀರಾ. 100 ವರ್ಷ ಇಡ್ಬೇಕು ನಿಮ್ಗೆ, ಇಡ್ಬೇಕು. ಎಲ್ಲ ಭಗವಂತನ ಇಚ್ಛೆ ಅಲ್ಲ, ಇರ್ಲಿ, ನಾವ್ ಅನ್ಕೊಂಡಂಗಲ್ಲ. ಆಶೀರ್ವಾದ ನಂಗೆ ಕೋರ್ತೀನಿ ತಾಯಿ, ಭಗವಂತ ಇಟ್ಟಿರ್ಲಿ. ಯಾಕಂದ್ರೆ ನಿಮ್ಮಂತವ್ರು 100 ವರ್ಷ ಇದ್ರೆ ಒಂದು ಇನ್ನಷ್ಟು ಜನಕ್ಕೆ ಇನ್ನಷ್ಟು ಬುದ್ಧಿ ಹೇಳಿ ಮಾಡಿ ಎಷ್ಟೋ ಜನಕ್ಕೆ ಸರ್ ಮಾಡ್ತೀರಲ್ಲ. ಖಂಡಿತನವ. ಹೀಗೆ ಜೊತೆಗಿರಿ, ನಿಮ್ಮ ಆಶೀರ್ವಾದ ಇರ್ಲಿ. ಆಗ ಕರೆ ಮಾಡ್ತೀನಿ. ಏನ್ ತೊಂದ್ರೆ ಇಲ್ಲ ಇಲ್ವಾ? ದೇವ್ರು ನಾನ್ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ, ಪಾಪ ಲೇಟ್ ಆಯ್ತದ. ಏನಿಲ್ಲ, ನೀವು ಚೆನ್ನಾಗಿ ಸರಿಯಾಗಿ ಲೈವ್ ಕಾರ್ಯಕ್ರಮ ಲೈವ್ ಅಪ್ಪ, ಏನಾದ್ರೂ ಇರ್ಲಿ. ನಾನು ಮನ್ಸಲ್ಲಿ ಬಂದಿದ್ದು ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ನೀವು ನನ್ನ ಮಗ, ನಾನ್ ನಿನ್ ತಾಯಿ, ನಾನು ಹೇಳ್ಬೇಕಿತ್ತು ಇವೆಲ್ಲ. ನನ್ ಹೃದಯದಲ್ಲಿ ತುಂಬೋಗಿದ್ವಿ ಇವು. ಸತ್ಯ. ಯಾವತ್ತ ಮಗ ಸಿಗ್ತದೋ ಅದಕ್ಕೆ ನನ್ಗೇನು ಕೋಪ ಇಲ್ಲ. ನನ್ಗೆ ಬರೀ ಹೇಳಿ ತಲೆಗ್ ತುಂಬುತ್ತಾರಲ್ಲ. ನೀನ್ ಕಷ್ಟ ಏನಪ್ಪ ಒಬ್ರು ವಿಚಾರಿಸಲ್ಲ. ಈ ಮಗುಗೂ ಇಷ್ಟು ಚಿಕ್ಕ ವಯಸ್ಸಿಗೆ ಹೇಳಿ ಆ ಮಗು ಏನ ಒಂದ್ರಂದ್ರೆ ಒಂದು ಗೊತ್ತಿಲ್ಲ ಅಂತ ಅದು ಕೋಪ ಬರೋದು ನನಗೆ. ಅವ್ರು ಹೇಳ್ತಿದ್ರೆ ಕೋಪ ಬರೋದು ನನಗೆ. ಸ್ವಲ್ಪ ಹೇಳಿ ಸುಮ್ನೆ ಆಗ್ದಿರ ಕತೆಗಳು ತಕೊಂಡ್ ಕೂತಿದ್ದಾರೆ ಒಂದ್ ದಿವಸ ಎಲ್ಲ. ಏನ್ ಜನ ಇವ್ರು ಅಂತ ಬೈಕೊಂಡಿದೀನಿ ನನ್ ಮಗ ಮುಂದೆ ನಾನು. ಇರ್ಲಪ್ಪ, ಪರವಾಗಿಲ್ಲ, ಪಾಪ ಇರ್ತಾರಲ್ವಾ. ಸೊ ನನ್ನ ಜವಾಬ್ದಾರಿ ಭಗವಂತ ಕೃಷ್ಣನದು. ನಿಮ್ಮಿಂದ ಆಶೀರ್ವಾದ ಕೊಡಿಸಿದ್ದಾನೆ, ನನಗದು ಬಹಳ ಸಂತೋಷ. ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮಗುವಿಗೆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಆ ತಾಯಿಯಾಗಿ ನೀವು 100 ಕಾಲ 16 ವರ್ಷಗಳ ಕಾಲ ಆ ಮಗನ ಜೊತೆ ಅವನ ಏಳಿಗೆಯನ್ನು ನೋಡಿಕೊಂಡು ಚೆನ್ನಾಗಿ ಬಾಳುವಂತಾಗಲಿ. ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರ್ಲಿ. ಶುಭವಾಗಲಿ. ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ಲಿ, ನಾವು ಎಲ್ಲರೂ ಚೆನ್ನಾಗಿರೋಣ ಅಲ್ಲೇನಪ್ಪ. ಅಷ್ಟೇ ಅಲ್ವಾ? ತಗೊಂಡೋಗೋದು ಏನಿದೆ ಅಂತ ಏನು ಬೇಜಾರಾಗ್ಲಿಲ್ಲ ತಾನೇ? ಏನು ಇಲ್ಲ ನಿಜಕ್ಕೂ ಇವತ್ತು ಬಹಳ ಆತ್ಮತೃಪ್ತಿ ಆಯ್ತು. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡ್ರಿ. ಅಂದ್ರೆ ಒಂದೇ ಹೇಳ್ಬಿಡ್ತೀನಿ. ಅದೇ ಈ ಉತ್ತರ ಕರ್ನಾಟಕದವರು ಹೇಳ್ತಾ ಇರ್ತಾರೆ ಒಂದ್ರ ಮೇಲೊಂದು ನಗು ಬರ್ತಾ ಇರ್ತೈತೆ. ನೀವು ಚೆನ್ನಾಗಿ ಹೇಳ್ತಾ ಇರ್ತೀರಾ, ಹೌದಾ ಹಾಗ ಹೀಗ ಅನ್ಬಿಟ್ಟು ನಾವ್ ಅದೆಷ್ಟು ನಗುತ್ತಾ ಇರ್ತೀವಿ. ಅವ್ರು ಹೇಳ್ತಾ ಇದ್ರೆ ನೀವ್ ಕೇಳ್ತಾ ಇರ್ತೀರಲ್ಲ, ಅಪ್ಪ ನಕ್ಕು ಸಾಕಾಗ್ತೈತೆ. ನಿಜ. ಇದು ಎಲ್ಲಾರು ದುಃಖದಲ್ಲಿ ಇರ್ತಾರಲ್ವ, ಒಂಚೂರು ನಗ್ಸೋಣ ಅಂತ. ಹಾಗಾಗಿ ಇಲ್ಲ, ನೀವ್ ಚೆನ್ನಾಗಿ ಹೇಳ್ತೀರ, ನಮ್ಗದ್ ಖುಷಿ ಆಯ್ತು. ಅಲ್ಲಪ್ಪ ಈಗೇನು ಹೌದಾ ಏನಕ್ಕಪ್ಪ ನೀವ್ ಅಂತೀರಲ್ಲ, ಏನಕ್ಕಪ್ಪ ನಮ್ಮದು ಒಂದು ಜನ್ಮ ಅಂತ ಸುಮಾರು 4-5 ಸರಿ ಅನ್ಬಿಟ್ಟಿದೀರ. ನಾನ್ ಕೇಳಿಸ್ಕೊಂಡಿದೀನಿ. ನಕ್ಕು ಸಾಕಾಗೋದು. ಅವ್ರಿಗೆ ಪಾಪ ನಗ್ಸೋಣ ಅಂತ, ಬೇರೆ ಏನು ಇಲ್ಲ. ಹೌದು, ಹೋಗ್ಲಿ ಬಿಡಪ್ಪ. ಅಪ್ಪ, ನೀವ್ ಮಾಡಿರೋದು ಇದು ಪುಣ್ಯ. ಯಾವ ಜನ್ಮಗಳದ್ದು ಪುಣ್ಯನೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ಇವೆಲ್ಲ ಮಾಡ್ತಾ ಇದ್ದೀರಾ. ಮುಂದಿನ ಜನ್ಮಕ್ಕಂತೂ ನೀವು ಜ್ಞಾನೋದಯ ಋಷಿಯಾಗಿನೇ ಹುಟ್ಟೋದು. ಯಾಕೆ ಗೊತ್ತಾ? ಅಷ್ಟು ಮೇಧಾವಿಗಳು ನೀವು ಹೊಗಳ್ತಾ ಇಲ್ಲಪ್ಪ ನಾನು.
ಹೇಳ್ತಾ ಏನು ಇದ್ದೀನಿ ಅಷ್ಟೇ. ಮೇಧಾವಿ ಇಲ್ಲವ್ವ, ಹ್ಮ್. ಒಬ್ಬ ನಾನ್ ಮನುಷ್ಯನಾಗಿ ನೋಡಿಲ್ಲಪ್ಪ, ನಾನ್ ನೋಡಿಲ್ಲ ಇಷ್ಟು ವಯಸ್ಸಲ್ಲಿ ನಾನು ಯಾರನ್ನು ಇವಕ್ಕೆ ನಾನು ಒಬ್ರು ಕಣ್ಣೀರ್ ಒರ್ಸೋ ಅಂತ ಜನಗಳನ್ನ ನಾನ್ ನೋಡಿಲ್ಲ. ಇವಾಗ ನೀವು ನೂರಾರು ಸಾವಿರಾರು ಲಕ್ಷಾಂತರ ಜನಗಳಿಗೆ ಹೇಳಿ ಕಣ್ಣೀರ್ ಒರ್ಸ್ತಿರಲ್ಲ, ಅಬ್ಬಾ ಅಬ್ಬಾ ಅನ್ಸುತ್ತೆ ನನ್ಗೆ. ಅದ್ಭುತ ಸತ್ಯವಾಗ್ಲು. ಆಗ್ಲವ, ದೇವ್ರ ದಯೆ. ಎಲ್ಲ ಕೊಟ್ಟಿರೋನು ಅವನೇ, ಕಿತ್ಕೊಳ್ಳೋನು ಅವನೇ. ನಾವೆಲ್ಲ ಒಂದು ನೆಪ ಮಾತ್ರ. ಹೋಗ್ಲಿ ಬಿಡಪ್ಪ, ನಿಮ್ಮ ಜನ್ಮ ಅಂತೂ ಸಾರ್ಥಕ. ಯಾಕ್ ಗೊತ್ತಾ, ಭಗವಂತ ಈ ವಯಸ್ಸಿಗೆ ಇಷ್ಟೆಲ್ಲ ಕೊಟ್ಟು, ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು, ಜ್ಞಾನ ಇದೆ ಕೊಟ್ಟವನೇ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಭಗವಂತ ಕಾಪಾಡ್ಲಿ, ಒಳ್ಳೇದಾಗ್ಲಿ. ಆಶೀರ್ವಾದ ಸಿಕ್ತಲ್ಲ, ಅದು ಬಹಳ ಖುಷಿ ಆಯ್ತು. ಅಪ್ಪ ಇಷ್ಟೊತ್ತಿಗೆ ಊಟ ಮಾಡ್ಬಿಟ್ರ? ಓ, ಊಟ ಮಾಡೇ ಕೂತ್ಕೊಳ್ಳೋದು. ಯಾಕಂದ್ರೆ ಇವರು 12 ಗಂಟೆವರೆಗೂ ನಿಮ್ಮನ್ ಬಿಡಲ್ಲ, ಇದ್ರೆ ಅರ್ಧರಾತ್ರಿವರೆಗೂ ಬಿಡಲ್ಲ, ಬೆಳಿಗ್ಗೆವರೆಗೂ ಬಿಡಲ್ಲ ಜನ. ಓ ಪಾಪ ಅಲ್ವಾ, ಹಾಗಾಗಿ ಊಟ ಮಾಡೇ ಕೂತ್ಕೊಂಡ್ಬಿಡ್ತೀನಿ. ಬೇಡಪ್ಪ, ಎಷ್ಟೊತ್ತು ಹೇಳ್ಬೇಕು ಅಷ್ಟೊತ್ತು ಹೇಳ್ರಿ, ಆಯ್ತಾ? ಅಷ್ಟೊತ್ತು ಹೇಳ್ಬಿಟ್ಟು ಆಮೇಲೆ ನೀವು ತುಂಬಾ ಏನೋ ಅವಾಗ ಹೋಗಿ ರಾಮ ಕೃಷ್ಣ ಗೋವಿಂದ ಅಂತ ಭಗವಂತನ್ಗೆ ಒಪ್ಪಿಸ್ಕೊಂಡು ಆಮೇಲೆ ನೀವು ತುಂಬಾ ನಿದ್ದೆ ಮಾಡಪ್ಪ. ಆಯ್ತು ಆಯ್ತು, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ನನಗೆ ಮನಸ್ಸು ಬಹಳ ಖುಷಿ ಆಯ್ತು. ನಿಮ್ಮ ಮನೆಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನನಗ್ ತುಂಬಾ ಖುಷಿ ಆಯ್ತು. ನಿಮ್ ಕುಟುಂಬಕ್ಕೆ ನಿಮ್ಗೆಲ್ಲ ಭಗವಂತ ಇನ್ನಿಷ್ಟು ಕೊಟ್ಟು ಚೆನ್ನಾಗಿ ಆರೋಗ್ಯ ಭಾಗ್ಯ ಎಲ್ಲಾನು, ಜ್ಞಾನೋದಯ ಬುದ್ಧಿ, ಇನ್ನಿಷ್ಟು ಸಕಲ ಐಶ್ವರ್ಯ ಭೋಗ ಭಾಗ್ಯಗಳೆಲ್ಲ ಕೊಟ್ಟು ಇನ್ನೂ ಎತ್ತರಕ್ಕೆ ನಿಮ್ಮನ್ನ ಬೆಳೆಸಿ, ಆಶ್ರಮವನ್ನು ದೊಡ್ಡದು ಮಾಡಿ ಭಗವಂತ ಅದಕ್ಕೆ ಸಲಕರಣೆಗಳೆಲ್ಲ ಮಾಡಿ ಯಾರ್ಯಾರೆಲ್ಲ ಸೇರ್ಕೊಂಡು ಅಷ್ಟು ನಿಮಗ್ ಸಹಾಯ ಮಾಡಿಸಿ ಭಗವಂತ ಅಲ್ಲಿ ಇನ್ನೊಂದು ಅಷ್ಟು ಜನ ಬಂದು ಕೂತ್ಕೊಂಡು ಒಂದು ಪ್ರವಚನ ಮಾಡೋ ಅಂತ ಶಕ್ತಿ ಎಲ್ಲ ಭಗವಂತ ಕರುಣಿಸ್ಲಿ, ಒಳ್ಳೇದಾಗ್ಲಿ. ನಿಮ್ಮದು ನೋಡು ಎಷ್ಟೋ ಜನ ಸಂತೋಷವಾಗಿ ನೆಮ್ಮದಿ ಆಗಿದ್ದಾರೆ. ಇರ್ಲಿ ಇನ್ನೂನು, ಸರಿನಪ್ಪ? ಸಂತೋಷ, ಬಹಳ ಸಂತೋಷ. ಮಾಡ್ಬೇಕಪ್ಪ, ಯಾವಾಗ್ಲಾದ್ರೂ ಮನ್ಸು ಬೇಜಾರು ಅನ್ಸ್ದಾಗ ಮಾಡಪ್ಪ. ಅಮ್ಮ ಇದಾರೆ ಇನ್ನೊಬ್ರು, ಮಾತಾಡೋಣ ಸ್ವಲ್ಪ ಹೊತ್ತು ಅಂತ ಮಾತಾಡಪ್ಪ. ಖಂಡಿತ ಖಂಡಿತ. ನಮ್ಮ ಹುಡುಗ ಕೈ ಕೊಡವ. ಹಲೋ. ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ಅಣ್ಣ, ನೀವ್ ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ಊಟ ಮಾಡಿದ್ರಾ? ಇನ್ನೂ ಇಲ್ಲ, ನಾನು ಕೂತ್ಕೊಂಡು ನೋಡ್ತಿದ್ದೆ. ನಾನು ನಿಮ್ದು ಲೈವ್ ಬಂದಲ್ವಾ, ನನ್ಗೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ಲೈವ್ ಬಂದಾಗ ನನಗ್ ಗೊತ್ತಾಗೋದು. ಯಾರಾದ್ರೂ ಎಂಡಲ್ಲಿ ಮಾತಾಡ್ತಿದಾರಾ ಇಲ್ಲ ಇನ್ನೂ ಜಾಸ್ತಿ ಮಾತಾಡ್ತಾರ ಅಂತ ಸತಿ ಸುಮ್ನೆ ಆಗೋದೆ. ಈಗ ಒಂದ್ 3 ಸತಿ ಮಾಡ್ದೆ ಅಷ್ಟೇ, ಅದು 2 ಸತಿ ಯೂಟ್ಯೂಬ್ ನೋಡ್ಕೊಂಡು ಅವ್ರ ಇನ್ನೇ ಕಟ್ ಮಾಡ್ತಾರೆ ಅಂದಾಗ ಮಾಡ್ದೆ ಕರೆಕ್ಟ್. ನೋಡಿ, ಪ್ರತಿ ಸೋಮವಾರ, ಗುರುವಾರ, ಶನಿವಾರ ರಾತ್ರಿ 8 ಗಂಟೆಯಿಂದ ಈ ಕಾರ್ಯಕ್ರಮ ಲೈವ್ ಇರುತ್ತೆ. ಇದು ಆ ಕಾರ್ಯಕ್ರಮದ ಲೈವ್ ಸಮಯ. ಬಹಳ ಸಂತೋಷ. ನೋಡಿ ಪಾಪ, ತಾಯಿ ಕಾಯ್ತಾ ಇದ್ರು, ಅವರಿಗೆ ನೀವು ಕರೆ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಪಾಪ. ಅವ್ರ ಜೊತೆ ಮಾತಾಡಿ ನನಗೂ ಬಹಳ ಖುಷಿ ಆಯ್ತು. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ, ನೋಡಿ ನಾನು ಏನು ಹೇಳೋದು ಇದಕ್ಕೆ. ಪಾಪ 4 ವರ್ಷದಿಂದ 5 ವರ್ಷದಿಂದ ಕಾರ್ಯಕ್ರಮ ಕೇಳಿದ್ದಾರೆ. ಪಾಪ ನೊಂದಿರೋ ತಾಯಿ, ಕಷ್ಟ ಹೇಳ್ಕೊಳ್ಲಿಕ್ಕೆ ತಯಾರಿಲ್ಲ. ಇವತ್ತಿಗೆ ಅವರು ಕಲ್ಲು ಹಾಗೆ ಹೋಗಿದ್ದಾರೆ. ಆದರೆ ಅವ್ರ ಕಷ್ಟದ ನಡುವೆಯೂ ನಮಗೆ ಹಾರೈಸಿದ್ರಲ್ಲ, ಇಷ್ಟೇ. ನಿಜವಾಗಿಯೂ ಅಂತಹ ನೊಂದಿರುವ ಜೀವಗಳ ಆಶೀರ್ವಾದ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಥ್ಯಾಂಕ್ ಯು, ಬಹಳ ಖುಷಿ ಆಯ್ತವ್ವ. ಕೃಷ್ಣನ ಅನುಗ್ರಹದಿಂದ ನಿಮ್ಮ ಆಶೀರ್ವಾದ ನನಗೆ ಸಿಕ್ಕಿದೆ. ನಾನು ಅದಕ್ಕೆ ಬಹಳ ದೊಡ್ಡ ಮಹತ್ವ ಕೊಡ್ತೀನಿ, ಆ ಆಶೀರ್ವಾದಗಳಿಗೆ. ಶುಭವಾಗಲಿ. ನಿಮ್ಮ ಮಗನ ಸ್ಥಾನ ಕೊಟ್ಟು ಅಷ್ಟು ಪ್ರೀತಿಯಿಂದ ಮಾತುಗಳ ಊಟವನ್ನು ಬಡಿಸಿದ್ರಿ, ಹೊಟ್ಟೆ ತುಂಬಿತು. ದೇವರು ನಿಮ್ಮನ್ನು ಚೆನ್ನಾಗಿಡಲಿ, ಆರೋಗ್ಯವಾಗಿಡಲಿ, ಮಗನ ಜೊತೆ ಚೆನ್ನಾಗಿ ಬಾಳಿ ಬದುಕುವಂತಾಗಲಿ. ಕಷ್ಟ ಸುಖಗಳು ಏನು ಬಂದರೂ ಅದನ್ನು ಒಗ್ಗಟ್ಟಿನಿಂದ ಎದುರಿಸಿ ನಿಮ್ಮ ಮನೆಗೆ ಶುಭವಾಗಲಿ ತಾಯಿ, ಒಳ್ಳೆಯದಾಗ್ಲವ್ವ.